ಗರ್ಭಧಾರಣೆ ಅನ್ನೋ ವಿಚಾರ ಇದೆಯಲ್ಲ, ಕೆಲವರಿಗೆ ಸುಲಭವಾಗಿ ಆ ಮನೆಯಲ್ಲಿ ನಡೆಯುವಂತಹ ಪ್ರಕ್ರಿಯೆ, ಕೆಲವರು ಅದಕ್ಕೆ ಕೊರಗುವಂತಹ ಪ್ರಕ್ರಿಯೆ. ಮದ್ವೆನೇ ಬೇಡ ಅಂತ ಅನ್ಕೊಳ್ಳೋ ರೀತಿಯಂತೆ ಗಂಡಸರಲ್ಲಿ ಹೆಂಗಸರಲ್ಲಿ ಬರ್ತಾ ಇದೆ. ಅಕಸ್ಮಾತ್ ಮದ್ವೆ ಆದ್ರೂ ಸಹ ನಮ್ಮ ಮಕ್ಳು ಬೇಡ ಅನ್ನೋ ತರ ಯೋಚನೆ ಮಾಡ್ತಾ ಇದ್ದಾರೆ. 5 ವರ್ಷ ಬೇಡ ಅನ್ಕೊಳ್ತಾರೆ, ಆಮೇಲೆ ಮಗು ಅಂತ ಪ್ಲಾನ್ ಮಾಡ್ತಾರೆ. ನಾವು ಅನ್ಕೊಂಡ ತಕ್ಷಣ ಮಗು ಆಗ್ಬಿಡ್ಬೇಕು ಅಂತ. ಇದು ಒಂದು ಅಂಗಡಿ ಹೋಗಿ ಒಂದು ಸ್ವೀಟ್ ತಗೊಂಬಂದಂಗೆ ಅಲ್ಲ. ಒಂದು ಉತ್ತಮವಾದಂತ ಸಂತಾನ ಆಗ್ಬೇಕು ನನಗೆ ಅಂತಂದ್ರೆ ನಾನು ಅದಕ್ಕೆ ಬೇಕಾಗಿರುವಂತ ವರ್ಕೌಟ್ ನಾನು ಮಾಡ್ಲೇಬೇಕು. ಒಂದು ಗರ್ಭಿಣಿ ಮಹಿಳೆ ಏನ್ ಮಾಡ್ಬೇಕು ಮಾಡಬಾರ್ದು ಅಂತ ಹೇಳೋದಾದ್ರೆ, ಅಂದ್ರೆ ಗರ್ಭಧಾರಣೆ ಆಗಿದೆ ಅಂತ ಗೊತ್ತಾಗೆ ಒಂದು 5 ದಿವಸದೊಳಗೆ ತೊಡೆನಲ್ಲಿ ನಡಕ ಬರುತ್ತೆ. ಅಂದ್ರೆ ಅದರ ಒಂದು ವೈಬ್ರೇಷನ್ ಉಂಟಾಗುತ್ತೆ. ಒಂದೊಂದು ಟ್ರೈಮಿಸ್ಟರ್ ಅಲ್ಲೂ ಏನೇನ್ ತಿನ್ಬೇಕು ತಿನ್ಬಾರ್ದು, ಹೇಗಿರ್ಬೇಕು ಇರಬಾರ್ದು ಕ್ಲೀನ್ ಆಗಿ ಮೆನ್ಷನ್ ಮಾಡಿದಿರಿ. ಮೊದಲು 3 ತಿಂಗಳಲ್ಲಿ ಆಯುರ್ವೇದೀಯ ದ್ರವ್ಯಗಳನ್ನು ಉಪಯೋಗಿಸಿ ಆ ಇಂಪ್ಲಾಂಟೇಶನ್ ಸಕ್ಸಸ್ಫುಲ್ ಆಗಿ ಆಗ್ಬೇಕು. ಏನು ತೊಂದರೆ ಆಗ್ಬಾರ್ದು, ಅಬಾರ್ಷನ್ ಆಗ್ಬಾರ್ದು. ಗುಲಾಬಿ ಪಕಳೆಗಳನ್ನ ಹಾಕಿ ಸಂಸ್ಕಾರ ಮಾಡಿದಂತ ಹಾಲೇನಿದೆಯಲ್ಲ, ಅದರೊಳಗೆ ತುಂಬಾ ಸುಸ್ತನ್ನು ಕಡಿಮೆ ಮಾಡುತ್ತೆ. ಆಮೇಲೆ ಆ ವಾಕರಿಕೆಯನ್ನ ಕಡಿಮೆ ಮಾಡುತ್ತೆ. ಆ ಮಗುವಿನ ಪೂರ್ವ ಜನ್ಮದ ಕರ್ಮ ಏನಿರುತ್ತೆ ಅದು ಅದ್ರ ಜೊತೆಗೆ ಬಂದು ಸೇರ್ಕೊಳ್ಳುತ್ತೆ. ಸೊ ಅದಕ್ಕೆ ಹೇಳುತ್ತೆ ನನಗೆ ಇದು ಬೇಕು ಅಂತ ಕೇಳಷ್ಟು ಮಾಡುತ್ತೆ. ಅದು ಅವಳಿಗೆ ಬಯಕೆ ರೂಪದಲ್ಲಿ ಫುಲ್ಫಿಲ್ ಮಾಡುವಂತ ಒಂದು ಸಂದರ್ಭಗಳು ಬರುತ್ತೆ. ಮಹಾರಾಜನ ದರ್ಶನ ಮಾಡಬೇಕು ಅಂತ ಅವಳು ಫೀಲ್ ಬರುತ್ತೆ ಅನ್ಕೊಳ್ಳಿ. ಆವಾಗ ಶೌರ್ಯಯುತವಾದಂತ ಒಂದು ಮಗು ಹುಟ್ಟುತ್ತೆ ಅಂತ ಹೇಳ್ತಾರೆ. ಫೈನಲ್ ಟ್ರೈಮಿಸ್ಟರ್ ಆಫ್ ದಿಸ್ ಜರ್ನಿ ಪ್ರೆಗ್ನೆನ್ಸಿ, ಅದು ಎಷ್ಟು ಕ್ರೂಷಿಯಲ್. 8ನೇ ತಿಂಗಳಲ್ಲಿ ಗರ್ಭೋಪನಿಷತ್ ಅಂತ ನಮ್ಮಲ್ಲಿ ಒಂದು ಉಪನಿಷತ್ ಇದೆ. ಅದ್ರಲ್ಲಿ ಹೇಳುತ್ತೆ ಮಗು ಕಂಪ್ಲೀಟ್ ಭಗವಂತನ ದರ್ಶನ ಮಾಡ್ತಾರತ್ತಂತೆ 8ನೇ ತಿಂಗಳಲ್ಲಿ. ಅದಕ್ಕೆ 8ನೇ ತಿಂಗಳಲ್ಲಿ ಹೆರಿಗೆ ಆಗ್ಬಾರ್ದು ಅಂತ ನಮ್ಮ ಆಯುರ್ವೇದದಲ್ಲಿ ಯಾಕೆ ಹೇಳ್ತಾರೆ ಅಂದ್ರೆ, ಭಗವಂತನ ಜೊತೆಗೆ ಇರುವಂತ ಸಂಪರ್ಕ ಕಳೆದು ಹೋಗ್ಬಿಡುತ್ತೆ. ಈಸಿ ಡೆಲಿವರಿ ಆಗಕ್ಕೆ ಏನಂತಂದ್ರೆ ಅವಳಿಗೆ ಬಸ್ತಿ ಅಂತ ಹೇಳಿ ಕೊಡ್ತೀವಿ ನಾವು ಆಯುರ್ವೇದ ಅಂತ. 2 ಡೆಲಿವರಿಗೆ ಹೆಲ್ಪ್ ಮಾಡುವಂತ. ಹೌದು. ನೀರಿಗೆ ಚಿನ್ನವನ್ನ ಹಾಕಿ ಕಾಯಿಸೋದಕ್ಕೆ ಸುವರ್ಣವಾರಿ ಅಂತ ಹೇಳ್ತಾರೆ. ಆ ನೀರನ್ನ ಅವಳು ಕುಡಿಬೇಕು ಅಂತ. ಚಿನ್ನ ಬೆಳ್ಳಿ ಹಾಕೊಳಕ್ಕೆ ಅನ್ಕೊಳ್ರಿ, ತಗೊಳಕ್ಕ. ಹೌದು. ಈ ಕೆಂಬಾರದ ಔಷಧಿ ಬಗ್ಗೆ ನಾನೊಂದು ಕೇಳಿದೀನಿ, ಅಂದ್ರೆ ಮಗು ಕೆಂಪು ಹುಟ್ಟುತ್ತೆ, ಕೆಂಬಾರದ ಔಷಧಿ ತಗೋ. ಹೌದು, ಸತ್ಯನ್ವೇ. ನಮಸ್ಕಾರ, ವೆಲ್ಕಮ್ ಟು GSS ಮಾಧ್ಯಮ, ಕನ್ನಡದ ಬೆಸ್ಟ್ ಹೆಲ್ತ್ ಅಂಡ್ ವೆಲ್ನೆಸ್ ಚಾನಲ್. ಆರೋಗ್ಯ ಅಂತ ಬಂದಾಗ ತುಂಬಾ ಆಸ್ಪೆಕ್ಟ್ಗಳಿದೆ. ಅದರಲ್ಲಿ ಎಲ್ಲರೂ ತುಂಬಾ ಪ್ರೀತಿಸುವ ಒಂದು ಆಸ್ಪೆಕ್ಟ್, ಮುತುವರ್ಜಿ ವಹಿಸುವ ಆಸ್ಪೆಕ್ಟ್, ಕಾತರದಿಂದ ಕಾಯುವ ವಿಚಾರ ಅಂತ ಹೇಳಿದ್ರೆ ಮನೆಯಲ್ಲಿ ಒಂದು ಪುಟ್ಟ ಮಗುವಿನ ಆಗಮನ ಆಗೋದು. ಅದು ಹೆಲ್ತಾ ಅಥವಾ ಒಂದು ಖುಷಿ ಸಂದರ್ಭನ ಅಂದ್ರೆ ಡೆಫಿನೆಟ್ಲಿ ಹೆಲ್ತ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಇವತ್ತು ಆ ಒಂದು ವಿಚಾರದ ಬಗ್ಗೆ ಮಾತಾಡೋಣ. ಇವತ್ತು ನಾವು ಈ ಪ್ರೆಗ್ನೆನ್ಸಿ ಕೇರ್, ಗರ್ಭಧಾರಣೆ ಆದಾಗ ಆ ಹೆಣ್ಣು ಮಗುವಿನ ಕೇರ್, ಅವರ ಆರೋಗ್ಯದ ವಿಚಾರದಲ್ಲಾಗಿರ್ಬೋದು, ಊಟಗಳ ವಿಚಾರದಲ್ಲಾಗಿರ್ಬೋದು, ವಿಹಾರದ ವಿಚಾರದಲ್ಲಾಗಿರ್ಬೋದು, ಜನರಲ್ ಹೆಲ್ತ್, ಒಂದು ಪ್ರೆಗ್ನೆಂಟ್ ವಿಮೆನ್ ಹೇಗಿರ್ಬೇಕು ಇರಬಾರ್ದು, ಡೂಸ್ ಅಂಡ್ ಡೋಂಟ್ಸ್, ರೈಟ್ಸ್ ಅಂಡ್ ರಾಂಗ್, ಇದೆಲ್ಲದ್ರ ಬಗ್ಗೆ ನಾವು ಇವತ್ತು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಬಹುಶಃ ಇದು ಪ್ರತಿ ಮನೆಯ ಪ್ರತಿಯೊಂದು ವ್ಯಕ್ತಿಗೂ ಸಂಬಂಧಪಟ್ಟಂತಹ ಟಾಪಿಕ್ ಆಗಿದೆ. ಎಲ್ಲರ ಮನೆಯಲ್ಲೂ ಆ ಮಗುವಿನ ನಗುವನ್ನ ನೋಡೋದಕ್ಕೆ ಕಾತರದಿಂದ ಕಾಯ್ತಾ ಇರ್ತೀವಿ. ಬಟ್ ಮಗು ಬಂದಿರಬಹುದು, ಮುಂದೆ ಬರಬಹುದು. ಈ ಎಲ್ಲಾ ಸಂದರ್ಭಗಳನ್ನ ನೋಡಿದಾಗ ಪ್ರತಿಯೊಬ್ಬರಿಗೂ ರಿಲೇಟ್ ಆಗುವಂತಹ ವಿಚಾರ. ಸೊ ಡೋಂಟ್ ಮಿಸ್ ಟು ವಾಚ್ ಅಂಡ್ ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇವತ್ತು ಈ ವಿಚಾರದ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಆರೋಗ್ಯ ತಜ್ಞೆ ಡಾಕ್ಟರ್ ಜಯಶ್ರೀ ಚಂದ್ರಶೇಖರ್ ಅವರು. ಇವರು ಮನಃಶಾಸ್ತ್ರಜ್ಞರು ಕೂಡ ಹೌದು. ಅಂಡ್ ಇವರು ವಿಶೇಷವಾಗಿ ಒಂದು ಪುಸ್ತಕನ ಬರೆದಿದ್ದಾರೆ. ಅದು ನನ್ನ ಹತ್ರ ಈಗಿದೆ, ಗರ್ಭಿಣಿ ಆರೈಕೆ ಅಂತ ಹೇಳಿ. ದಿಸ್ ಈಸ್ ಒನ್ ಹ್ಯಾಂಡ್ ಬುಕ್. ಪ್ರತಿಯೊಂದು ಮನೆಯಲ್ಲೇ ನಾನು ಹೇಳೋ ಪ್ರಕಾರ, ನಾನು ನಿಮ್ಮ ಹತ್ರ ಈ ವಿಚಾರನ ತರಬೇಕು ಅಂತ ಅನ್ಕೊಂಡಾಗ ಇದನ್ನ ಓದ್ದೆ. ಐ ಜಸ್ಟ್ ಟುಕ್ ಅ ಗ್ಲಿಮ್ಸ್ ಆಫ್ ದಿಸ್ ಬುಕ್. ಐ ಥಿಂಕ್ ಪ್ರತಿಯೊಂದು ಮನೆಯಲ್ಲೂ ಇಂಪಾರ್ಟೆಂಟ್ ಆಗಿ ಇರಬೇಕಾದಂತ, ತುಂಬಾ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ, ಕನ್ನಡ ಭಾಷೆಯಲ್ಲಿ ತುಂಬಾ ಅರ್ಥವಾಗೋ ರೀತಿನಲ್ಲಿ ಇದರಲ್ಲಿ ಆ ಕೇರ್ ಹೇಗ್ ಮಾಡ್ಬೇಕು ಅನ್ನೋದಿದೆ. ಇಫ್ ಎಟ್ ಆಲ್ ಈ ಪುಸ್ತಕ ಇವಾಗ ಸದ್ಯಕ್ಕೆ ನಿಮ್ಮ ಹತ್ರ ಇಲ್ಲ, ಎಲ್ಲಿ ಸಿಗುತ್ತೆ ಗೊತ್ತಿಲ್ಲ ಅನ್ನೋದಾದ್ರೆ ಇವತ್ತಿನ ಎಪಿಸೋಡ್ನ ಮಿಸ್ ಮಾಡಬೇಡಿ. ಇದರ ಆಧಾರಿತವಾಗಿ ಡಾಕ್ಟರ್ ಜಯಶ್ರೀ ಅವರು, ನಾನು ರಿಕ್ವೆಸ್ಟ್ ಮಾಡ್ತೀನಿ ಅವ್ರಿಗೆ ಇದರೆಲ್ಲ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ. ಫಸ್ಟ್ ಅವ್ರನ್ನ ವೆಲ್ಕಮ್ ಮಾಡೋಣ. ಮ್ಯಾಮ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ ಡಾಕ್ಟ್ರೆ? ತುಂಬಾ ಚೆನ್ನಾಗಿದ್ದೀನಿ. ಗರ್ಭಧಾರಣೆ ಅನ್ನೋ ವಿಚಾರ ಇದೆಯಲ್ಲ, ಕೆಲವರಿಗೆ ಸುಲಭವಾಗಿ ಆ ಮನೆಯಲ್ಲಿ ನಡೆಯುವಂತಹ ಪ್ರಕ್ರಿಯೆ, ಕೆಲವರು ಅದಕ್ಕೆ ಕೊರಗುವಂತಹ ಪ್ರಕ್ರಿಯೆ. ನಾವು ಅನ್ಕೋತೀವಿ ಇಟ್ಸ್ ಅ ನ್ಯಾಚುರಲ್ ಪ್ರಾಸೆಸ್, ಅದೇನೋ ಮದುವೆ ಆದ್ಮೇಲೆ ಮಕ್ಕಳಾಗಲ್ವಾ ಅನ್ನೋ ಒಂದು ಪದ, ರೂಢಿನಾಮ ಇದೆ. ಬಟ್ ನೋ, ಇವತ್ತಿನ ಕಾಲದಲ್ಲಿ ಅದು ಕೂಡ ಚಾಲೆಂಜ್. ಬಟ್ ಎಲ್ಲಿ ಆಗುತ್ತೆ ಅದು ತುಂಬಾ ನ್ಯಾಚುರಲ್ ಆಗಿ, ಸುಖಮಯವಾಗಿ ಆ ಪ್ರಾಸೆಸ್ ಅಲ್ಲಿ ಆ ಒಂದು ಕಪಲ್ ಅವರ ಜೀವನನ ಪ್ರಾಸೆಸ್ ಮಾಡ್ತಾರೆ ಅನ್ನೋದಾದ್ರೆ ಅಲ್ಲಿ ಒಂದಷ್ಟು ಕೇರ್ ಅನ್ನುವಂಥದ್ದು ಬರುತ್ತೆ. ಅದು ಅವರ ಜೀವನದ ಅಥವಾ ಮುಂದಿನ ಪೀಳಿಗೆಯ ಜೀವನದ ಮೇಲೆ ಕೂಡ ಪ್ರಭಾವಿತ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕ್ವೆಶ್ಚನ್ ಟು ಯು, ಪ್ರೆಗ್ನೆಂಟ್ ಆದ್ರು ಅಂತ ಗೊತ್ತಾದಾಗ ನೀವು ಆಯುರ್ವೇದ ತಜ್ಞೆಯಾಗಿ ಅವರ ಕೇರ್ ಎಲ್ಲಿಂದ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀರಿ?
ಒಂದು ವಾಕ್ಯದಲ್ಲಿ ಹೇಳಕ್ ಇಷ್ಟಪಡ್ತೀನಿ, ಪ್ರೆಗ್ನೆಂಟ್ ಆದ್ಮೇಲೆ ಅಂತ ನಾವು ಯೋಚನೆ ಮಾಡೋದಕ್ಕಿಂತ ಪ್ರೆಗ್ನೆನ್ಸಿಗಿಂತ ಮುಂಚೆ ಅಂತ ಒಂದ್ ಸ್ವಲ್ಪ ನಮ್ಮ ಆಲೋಚನೆ ಇರ್ಬೇಕಾಗತ್ತೆ. ಯಾಕೆಂದ್ರೆ ಒಂದು ವಿದ್ಯಾರ್ಥಿ SLC ಓದ್ತಾ ಇದ್ದಾನೆ ಅಂದಾಗ್ಲೇ ಅನ್ಕೊಳ್ತೀವಿ ನಾವು, ಮುಂದೆ ಏನು ಓದ್ಬೇಕು ಅನ್ಕೋತಾನೆ, ಏನಾಗ್ಬೇಕು ಅನ್ಕೋತಾನೆ ಅನ್ನೋದನ್ನ ಅವ್ನ ತಲೆ ಒಳಗಡೆ ಹಾಕ್ತಿವಿ ಅಲ್ಲ. ಹಾಗೇನೆ ಒಂದು ಮದ್ವೆ ಆಗ್ತಿದೆ ಅಂದಾಗ್ಲೇನೆ ದೇ ಶುಡ್ ಬಿ ಪ್ರಿಪೇರ್ಡ್ ಟು ಹ್ಯಾವ್ ದಿ ಕಿಡ್ಸ್. ಯಾಕಂದ್ರೆ ನಮ್ಮ ಭಾರತೀಯರ ಚಿಂತನೆ ಹೇಗಿದೆ ಅಂದ್ರೆ, ಮದ್ವೆ ಅಂತ ಮಾಡ್ಕೊಳ್ಳೋದೇ ನಾವು ಧರ್ಮ ಮತ್ತು ಪ್ರಜಾಪಾಲನೆಗೋಸ್ಕರ ಅಂತ. ಪ್ರಜಾ ಅಂದ್ರೆ ಉತ್ತಮವಾದಂತ ಸಂತತಿ ಪಡ್ಕೊಳ್ಳೋಕೋಸ್ಕರ ಅಂತ ಇರೋದು. ಆ ಸಂತತಿಯನ್ನ ಬೆಳವಣಿಗೆ ಮಾಡುವಂತ ವಿಚಾರ ಇದೆಯಲ್ಲ, ಅದು ಬಹಳ ಮುಖ್ಯವಾಗಿರುವಂತ ವಿಚಾರ. ಅದು ಮದ್ವೆ ಅಂತ ವಯಸ್ಸಿಗೆ ಬಂದಾಗ್ಲೇನೆ, ಮದ್ವೆ ಅಂತ ನಿರ್ಧಾರ ಮಾಡ್ತಿದೀವಿ ಅಂದಾಗ್ಲೇನೆ ಅವ್ರ ತಲೆನಲ್ಲಿ ಆ ವಿಚಾರ ಅವ್ರಿಗೆ ಹೇಳ್ಬೇಕಾಗತ್ತೆ ದೊಡ್ಡವರು. ಹಾಗಾಗಿ ಮಕ್ಕಳನ್ನ ಪಡಿಬೇಕು ಅನ್ನೋದು ತುಂಬಾ ಮುಖ್ಯವಾಗಿ ಬೇಕು. ಯಾವಾಗ ಪಡಿಬೇಕು ಅನ್ನೋದು ಬಹಳ ಮುಖ್ಯವಾಗಿ ಬೇಕು. ಮದ್ವೆ ಅನ್ನೋ ವಯಸ್ಸು 20 ರಿಂದ 30 ವರ್ಷದೊಳಗೆ ಮದ್ವೆ ಆಗ್ಬೇಕು, ಮಕ್ಕಳು ಆಗ್ಬೇಕು. ಇದು ಯಾಕಂದ್ರೆ ನಮ್ಮ ದೇಹ ಅದಕ್ಕೆ ಆ ವಯಸ್ಸಿನಲ್ಲಿ ಚೆನ್ನಾಗಿ ಸಿದ್ಧವಾಗಿರುತ್ತೆ, ಮನಸ್ಸು ಸಹ ಆ ಚಾಲೆಂಜ್ ನ ತಗೊಳಕ್ಕೆ ಸಿದ್ಧವಾಗಿರುತ್ತೆ. ಹಾಗಾಗಿ ಆ ಮಗು ಅನ್ನೋದು ಒಂದು ಯೋಚನೆ ಮಾಡ್ಬೇಕಾದ್ರೆ ಇವತ್ತು ಅದಕ್ಕೆ ಪ್ರೀ ಕನ್ಸೆಪ್ಷನಲ್ ಕೌನ್ಸಿಲಿಂಗ್ ಅಂತ ಹೇಳಿ ಮಾಡುವಂತದ್ದು ಬೆಳೆದ್ ಬಂದಿದೆ. ನಮ್ಮ ಜೀವನದಲ್ಲೂ ಸಹ ನಮ್ಮ ಹಿಂದಿನವರು ಅದ್ ಮಾಡ್ತಾ ಇದ್ರು. ಗರ್ಭಿಣಿ ಆಗೋಕ್ಕೂ ಮುಂಚೆ ನಿನ್ನ ಆಚರಣೆಗಳು ಹೇಗಿರ್ಬೇಕು, ನೀನ್ ಈ ತರ ಪ್ರಿಪೇರ್ ಆಗಿರ್ಬೇಕು ಅಂತ ಹೇಳಿ ಹೆಣ್ಣಿಗೂ ತಯಾರಿ ಮಾಡ್ತಿದ್ರು, ಗಂಡಿಗೂ ತಯಾರಿ ಮಾಡ್ತಿದ್ರು. ಮಾನಸಿಕವಾಗಿ ತಯಾರಿ ಆಗ್ತಿತ್ತು, ದೈಹಿಕವಾಗಿ ತಯಾರಿ ಆಗ್ತಿತ್ತು, ಕುಟುಂಬದಿಂದನೂ ಸಹ ಅದಕ್ಕೆ ಬೇಕಾದಂತ ತಯಾರಿನ ಮಾಡ್ತಾ ಇದ್ರು. ಈ ಎಲ್ಲ ಸಿದ್ಧತೆ ಮಧ್ಯೆ ಅವಳಿಗೆ ಅನಿಸ್ತಿತ್ತು ನಾನ್ ತಾಯಿ ಆಗ್ಬೇಕು ಅಂತ. ಹಾಗೇನೆ ಅವನಿಗೂ ಅನಿಸ್ತಿತ್ತು ನಾನ್ ತಂದೆ ಆಗ್ಬೇಕು ಅಂತ. ಇವತ್ತು ಇದೆಲ್ಲ ಕಳೆದು ಹೋಗ್ತಾ ಇದೆ. ಇದು ಒಂದು ನ್ಯಾಚುರಲ್ ಪ್ರೋಸೆಸ್. ಇದು ಹಸ್ದಾಗ ಊಟ ಹೇಗ್ ಮಾಡ್ತೀವೋ ಆ ರೀತಿ ಅಂತ ಅನ್ಕೊಂಡ್ಬಿಡ್ತಾ ಇದಾರೆ. ಅಲ್ಲ, ಯಾಕಂದ್ರೆ ನಮ್ಗೆ ಬೆಸ್ಟ್ ಪ್ರೊಜೆನಿ ಬೇಕು ಅಂದ್ರೆ, ಒಂದು ಉತ್ತಮವಾದಂತ ಸಂತಾನ ಆಗ್ಬೇಕು ನನಗೆ ಅಂತಂದ್ರೆ ನಾನು ಅದಕ್ಕೆ ಬೇಕಾಗಿರುವಂತ ವರ್ಕೌಟ್ ನಾನು ಮಾಡ್ಲೇಬೇಕು. ಆ ವರ್ಕೌಟ್ ಅಲ್ಲಿ ಬಿಫೋರ್ ಕನ್ಸೆಪ್ಷನ್ ಇದೆಯಲ್ಲ, ಅದು ಬಹಳ ಮುಖ್ಯ. ಅದನ್ನ ಆಯುರ್ವೇದದ ರೂಪದಲ್ಲೇ ನೀವು ಮಾಡಿ ಆಮೇಲೆ ನಾವು ಮಗು ಪಡ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ಒಳ್ಳೇದು. ಈಗ ನಾವು ಡೈರೆಕ್ಟ್ ಆಗಿ ನಾವು ಯೋಚನೆ ಮಾಡ್ತಾ ಇರೋದೇನಂದ್ರೆ, ಈಗ ಗರ್ಭಿಣಿ ಆದ್ಲು ಅವಳು ಅಂತ ಅನ್ಕೊಂಡಿದೀವಿ. ಗರ್ಭಧಾರಣೆ ಆದ್ಮೇಲೆ ಅವಳು ಹೇಗಿರ್ಬೇಕು, ಯಾಕಂದ್ರೆ ಇಟ್ಸ್ ಅ ಬಿಗ್ ಜರ್ನಿ. ಹೌದು, 9 ತಿಂಗಳು ತನ್ನ ಹೊಟ್ಟೆ ಒಳಗಡೆ ಇಟ್ಕೋಬೇಕು, ಬಾಡಿಗೆ ಕೊಡ್ತಾ ಇದ್ದಾಳೆ ಅಂತ ಯೋಚನೆ ಮಾಡೋಣ. ಆ ಬಾಡಿಗೆ ಕೊಟ್ಟಿರುವಂತ ಹೊಟ್ಟೆನಲ್ಲಿ ಆ ಮಗು ತನ್ನದೇ ಆದಂತ ದೈವಿ ಶಕ್ತಿಯಿಂದ ಬೆಳ್ಕೊಡ್ತಾ ಇದೆ. ಇದು ನಾವು ಮಾಡಕ್ ಸಾಧ್ಯ ಇಲ್ಲ. ಅದೊಂದು ದೇಹ ಪ್ರಕೃತಿ ಮಾಡ್ತಾ ಇರುವಂತ ಒಂದು ಕ್ರಿಯೆ. ಪ್ರಕೃತಿನೇ ದೇವರು ಅಂತ ನಾವು ಹೇಳ್ಬೋದು ಇಲ್ಲಿ. ಹಾಗಾಗಿ ಅದು ನಡೀತಾ ಇರುವಂತ ಒಂದು ಕ್ರಿಯೆ. 9 ತಿಂಗಳವರೆಗೂ ಯಾವ್ದು ಡಿಸ್ಟರ್ಬೆನ್ಸ್ ಆಗ್ಬಾರ್ದು. ಅಂದ್ರೆ ಅಬಾರ್ಷನ್ಸ್ ಆಗ್ಬಾರ್ದು, ಮಿಸ್ಕ್ಯಾರೇಜ್ ಆಗ್ಬಾರ್ದು, ಮಗುವಿನಲ್ಲಿ ಯಾವುದೇ ರೀತಿ ಅನಮೋಲಿಸ್ ಅಂತ ಹೇಳ್ತೀವಲ್ಲ, ಅಂದ್ರೆ ನ್ಯೂನತೆಗಳು ದೇಹದಿಂದಾಗ್ಲಿ ಮನಸ್ಸಿನಿಂದಾಗ್ಲಿ ಯಾವುದೇ ತರ ಸಮಸ್ಯೆಗಳು ಇರಬಾರ್ದು. ಮಗು ಶುಡ್ ಬಿ ಟು ದಿ ಪೀಕ್ ಅಂದ್ರೆ ಕೋರ್ ಆಗಿರ್ಬೇಕು. ಆ ಮಗು ತುಂಬಾ ಇಂಟೆಲಿಜೆಂಟ್ ಆಗಿರ್ಬೇಕು, ತುಂಬಾ ನೋಡಕ್ಕೂ ಸಹ ಸುಂದರವಾಗಿರ್ಬೇಕು. ಈ ತರ ಎಲ್ಲ ಒಂದು ವಿಚಾರ ಇಟ್ಕೊಂಡು ನಮ್ಮ ಆಯುರ್ವೇದದಲ್ಲಿ ಈ ವಿಚಾರನ ಗರ್ಭಿಣಿ ಚರ್ಯೆ ಅಂತಾನೆ ಹೇಳಿದ್ದಾರೆ. ಹಾಗಾಗಿ ಗರ್ಭಧಾರಣೆ ಆದ ಕ್ಷಣದಿಂದ ಹಿಡಿದು ಹೆರಿಗೆ ಆಗೋವರೆಗೂ ಅವಳು ಹೇಗಿರ್ಬೇಕು, ಅವಳು ವೈಯಕ್ತಿಕ ವಿಚಾರಗಳು ಹೇಗಿರ್ಬೇಕು, ಆಹಾರ ಹೇಗಿರ್ಬೇಕು, ವಿಹಾರ ಹೇಗಿರ್ಬೇಕು, ಅವಳು ಮಾನಸಿಕತೆ ಹೇಗೆ ಅದನ್ನ ಮೇಂಟೈನ್ ಮಾಡ್ಕೋಬೇಕು, ಅವಳು ಡ್ರೆಸ್ ಕೋಡ್ ಹೇಗಿರ್ಬೇಕು ಪ್ರೆಗ್ನೆನ್ಸಿನಲ್ಲಿ ಅದು ಸಹ ಹೇಳಿದ್ದಾರೆ. ಆಮೇಲೆ ಅವಳ ಆಲೋಚನೆಗಳು ಹೇಗಿರ್ಬೇಕು, ಮನೆಯವರೆಲ್ಲ ಯಾವ ರೀತಿಯಾಗಿ ನಡ್ಕೋಬೇಕು ಆ ಗರ್ಭಿಣಿ ಜೊತೆಗೆ, ಇವೆಲ್ಲವನ್ನು ಸಹ ಹೇಳಿದ್ರೆ ಒಂದು ಸಾಮಾಜಿಕ ಕಳಕಳಿ ಅದು ಎಲ್ಲರದ್ದು ಸಹ ಇದು ವಿಚಾರ ಇಲ್ಲಿ ಬರ್ತಾ ಹೋಗುತ್ತೆ. ಹಾಗಾಗಿ ಕನ್ಸೆಪ್ಷನ್ ಆದ ಕ್ಷಣದಿಂದ ಹಿಡಿದು ಹೆರಿಗೆ ಆಗೋವರೆಗೂ ಪೂರ್ತಿ ಅವಳ ಒಂದು ವಿಚಾರವಾಗಿ ಎಲ್ಲರ ಒಂದು ಜವಾಬ್ದಾರಿ. ನಾವಿದು ಗರ್ಭಿಣಿ ಚರ್ಯೆ ಅಂದ ತಕ್ಷಣ ಇದು ಬರೀ ತಾಯಿ ಆಗೋಳಗ್ ಮಾತ್ರ, ಗರ್ಭಿಣಿಗೆ ಮಾತ್ರ ಅಂತ ಅಲ್ಲ, ತಂದೆಗೂ ಜವಾಬ್ದಾರಿ ಇರುತ್ತೆ. ತಂದೆಗೂ ಸಹ ಕೆಲವಷ್ಟು ನಿಯಮಗಳಿರುತ್ತೆ, ಆಚರಣೆಗಳಿರುತ್ತೆ. ಅದನ್ನು ಸಹ ಆಯುರ್ವೇದದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ವೇದದಲ್ಲೂ ಸಹ ಅದನ್ನ ಹೇಳ್ತಾರೆ. ಅಂದ್ರೆ ತಂದೆ ಆಗೋನು ಏನೇನ್ ಮಾಡ್ಬೇಕು, ಏನ್ ಮಾಡಬಾರ್ದು. ಅವಳಿಗೆ ಮಾತ್ರ ರಿಸ್ಟ್ರಿಕ್ಷನ್ಸ್, 9 ತಿಂಗಳು ಅವಳು ಗರ್ಭಿಣಿ ಆಗಿರ್ತಾಳೆ ಅಂತ, ಗಂಡಿಗೆ ಅದಿಲ್ವಾ ಅಂತ ಕೇಳ್ಬೋದು. ಎಷ್ಟೋ ಜನ ಕೇಳುವಂತ ಪ್ರಶ್ನೆ ಇದು. ಆದ್ರೆ ಗಂಡಿಗೂ ಸಹ ಇದೆ, ತಂದೆ ಆಗೋನ್ಗೂ ಸಹ ಈ ವಿಚಾರವಾಗಿ ಇರೋದನ್ನ ನಾವು ನೋಡ್ತೀವಿ. ಸಾಮಾನ್ಯವಾಗಿ ಈಗ ಪ್ರೆಗ್ನೆಂಟ್ ಆದ್ರು ಅಂದಾಗ ನಾವು 3 ಕ್ಯಾಟಗರಿ ಜನ ನೋಡ್ತೀವಿ. ಮನೆಯಲ್ಲಿ ಪ್ರೆಗ್ನೆಂಟ್ ಹುಡುಗಿ ಇದ್ದಾಳೆ ಅಂತ ಹೇಳಿದ್ರೆ, ಒಂದು ಕ್ಯಾಟಗರಿ ಏನು ಮಾಡ್ಬೇಡ, ಈ ಕಡೆ ತೆಗ್ದಿಡ್ಬೇಡ, ಸುಖವಾಗಿರು, ಟೆನ್ಷನ್ ತಗೋಬೇಡ, ಭಾರ ಅಂತೂ ಎತ್ತಲೇಬೇಡ, ಏನು ಕೆಲಸ ಮಾಡ್ಲೇಬೇಡ ಅಂತ ಹೇಳುವ ಒಂದು ಕ್ಯಾಟಗರಿ. ಇನ್ನೊಂದು ಊಟ, ರೆಸ್ಟು, ನಿದ್ದೆ, ಆಕ್ಟಿವಿಟಿ ಈ ವಿಚಾರವಾಗಿ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ಎರಡು ಬೇಕು, ಯಾವಾಗ ಬೇಡ ಅಂತ ಹೇಳುವ ಒಂದು ಕ್ಯಾಟಗರಿ. ಇನ್ನೊಂದು ಇದು ಎಲ್ರಿಗೂ ಆಗತ್ತೆ, ನಿನಗೇನ್ ಸ್ಪೆಷಲ್, ರೆಗ್ಯುಲರ್ ಆಗಿರ್ಬೇಕು, ನಾರ್ಮಲ್ ಆಗಿರ್ಬೇಕು ಅಂತ ಸ್ವಲ್ಪ ಇಗ್ನೋರೋ ನೆಗ್ಲೆಕ್ಟೋ ತುಂಬಾ ಈಸಿಯಾಗಿ ತಗೊಂಡ್ಬಿಡುವ ಒಂದು ಕ್ಯಾಟಗರಿ. ಈ 3 ಕ್ಯಾಟಗರಿ ಇರುವಾಗ ಇದ್ರ ಬಗ್ಗೆ ಕ್ಲಾರಿಟಿ ಕೊಡೋದು, ನೀವು ಇವಾಗ ಎಷ್ಟು ಮೆನ್ಷನ್ ಮಾಡಿದ್ರಿ ಟಾಪಿಕ್ಸ್, ಇದ್ರ ಬಗ್ಗೆ ಕ್ಲಾರಿಟಿ ಕೊಡೋದು ತುಂಬಾ ಇವತ್ತು ಇಂಪಾರ್ಟೆಂಟ್ ಆಗಿದೆ. ಬಿಕಾಸ್ ಇವತ್ತು ನಾವು ನೋಡ್ತಾ ಇದೀವಿ
ಪ್ರೆಗ್ನೆಂಟ್ ಆದ್ಮೇಲೆ ಏನ್ ಕೇರ್ ತಗೋಬೇಕು ಅಂತ ಮಾತಾಡ್ತಾ ಇದ್ವಿ. ಬಟ್ ಪ್ರೆಗ್ನೆಂಟ್ ಆಗೋದೇ ತುಂಬಾ ಚಾಲೆಂಜಿಂಗ್ ಆಗ್ಬಿಟ್ಟಿದೆ ಇವತ್ತು. ಕನ್ಸೀವ್ ಆಗೋದೇ ತುಂಬಾ ಚಾಲೆಂಜಿಂಗ್ ಆಗಿದೆ. ಆರೋಗ್ಯ ಅಂತ ಬಹುಶಃ ನೀವ್ ಹೇಳ್ದಂಗೆ ಅಲ್ಲಿಂದನೂ ಶುರು ಆಗುತ್ತೆ. ಎಸ್, ಇವಾಗ ನಾವ್ ಅನ್ಕೊಳ್ಳೋಣ ಒಂದು ಹೆಣ್ಮಗಳು ಪ್ರೆಗ್ನೆಂಟ್ ಆಗಿದ್ದಾಳೆ, ಗರ್ಭ ಧರಿಸಿದ್ದಾಳೆ ಅಂತ ಅನ್ಕೊಳ್ಳೋಣ. ಸೊ ಅಲ್ಲಿಂದ ನೋಡೋದಾದ್ರೆ ಎಲ್ಲಿಂದ ಶುರು ಆಗುತ್ತೆ ಅವರ ಜರ್ನಿ ವಿತ್ ರೆಸ್ಪೆಕ್ಟ್ ಟು, ಬಿಕಾಸ್ ನೀವು ಆಯುರ್ವೇದ ತಜ್ಞೆ ಆಗಿರೋದ್ರಿಂದ ಈ ಆಯುರ್ವೇದ ಜರ್ನಿ ಅನ್ನೋದು ಎಲ್ಲಿಂದ ಹೇಗೆ ಸಿಗುತ್ತೆ, ಯಾವ ರೀತಿನಲ್ಲಿ? ಗರ್ಭಧಾರಣೆ ಆದಾಗ್ಲಿಂದ ಹಿಡಿದು ನಾವು ಇವತ್ತು ನೀವು 3 ಪ್ರಶ್ನೆ ಕೇಳಿದ್ರಿ. ಮೊದಲನೇದು ತುಂಬಾ ಡೆಲಿಕೇಟ್ ಆಗಿ ನೋಡ್ಕೊಳ್ಳುವಂತಹ ಮನೋಭಾವ ಬಂದಿದೆ ಅಂತ. ಹೌದು. ಯಾಕೆ ಇವತ್ತು ಆ ಮನೋಭಾವ ಬಂದಿದೆ ಅಂದ್ರೆ, ಇವತ್ತು ಪ್ರತಿಯೊಂದು ಪ್ರೆಗ್ನೆನ್ಸಿನೂ ಪ್ರೆಷಿಯಸ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಅಂದ್ರೆ ಇವತ್ತು ದಂಪತಿಗಳಿಗೆ ಅಪೇಕ್ಷೆ ಪಡೋದು ಒಂದು ಹಬ್ಬ ಬಂದ್ರೆ 2 ಮಕ್ಕಳು. ಆ 2 ಮಕ್ಕಳು ಸಹ ಆರೋಗ್ಯವಾಗಿರ್ಬೇಕು. ಮತ್ತೆ ಆ 9 ತಿಂಗಳು ಅವಳು ತನ್ನದೇನೆ ಎಲ್ಲ ಇಷ್ಟೊಂದು ತ್ಯಾಗ ಮಾಡ್ತಾ ಇರ್ತಾಳೆ. ತನ್ನ ಇಷ್ಟಗಳನ್ನ ಅನಿಷ್ಟಗಳನ್ನೆಲ್ಲ ತ್ಯಾಗ ಮಾಡ್ತಾ ಇರ್ತಾಳೆ. ಮತ್ತೆ ತನ್ನ ಕೆಲ್ಸಕ್ಕೆ ಹೋಗೋಳಾದ್ರೆ ಎಷ್ಟೋ ಸಂದರ್ಭಗಳನ್ನ ಅವಳು ಪಕ್ಕಕ್ಕೆ ಇಟ್ಬಿಡ್ಬೇಕಾಗತ್ತೆ. ಪ್ರಮೋಷನ್ ತಗೊಳಕ್ಕಾಗಲ್ಲ ಅಥವಾ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ. ಆಮೇಲೆ ಹೆರಿಗೆ ಆದ್ಮೇಲೂ ಸಹ ಒಂದಷ್ಟು ಸಮಯನ ಅವಳು ಮಗುಗೋಸ್ಕರ ಅಂತ ಕೊಡ್ಬೇಕಾಗತ್ತೆ. ಅದು ಒಂದು ದೊಡ್ಡ ಒಂದು ಅವಳ ಜೀವನದಲ್ಲಿ ಒಂದು ಒಂಥರ ವಿಶೇಷವಾದಂತಹ ಒಂದು ಘಟನೆ ಅಂತ ಹೇಳ್ಬೋದು ನಾವು. ಅದು ತನ್ನ ಜೀವನವನ್ನ ತ್ಯಾಗ ಮಾಡಿ ಅವಳು ಕೊಡ್ತಾಳೆ. ತ್ಯಾಗಮಯಿ ಅವಳು ತಾಯಿ. ಹಾಗಾಗಿ ಅದಕ್ಕೋಸ್ಕರ ನಾವು ತಾಯಿಗೆ ಯಾವಾಗ್ಲೂ ರೆಸ್ಪೆಕ್ಟ್ ಕೊಡೋದು ಇದೇ ಉದ್ದೇಶಕ್ಕೋಸ್ಕರ. ತಂದೆಗಿಂತ ಮೊದಲು ನಾವು ರೆಸ್ಪೆಕ್ಟ್ ಯಾರು ಕೊಡ್ತೀವಿ ಅಂದ್ರೆ ಮಾತೃದೇವೋಭವ ಅಂತ ಹೇಳ್ತೀವಿ, ಆಮೇಲೆ ಪಿತೃದೇವೋಭವ ಅಂತ ಹೇಳ್ತೀವಿ. ಯಾಕಂದ್ರೆ ಅಷ್ಟು ಅವಳು ನಮಗೆ ಎಲ್ಲವನ್ನ ಕೊಟ್ಟಿರ್ತಾಳೆ ಅವಳು. ಹಾಗಾಗಿ ಆ ಒಂದು ಜರ್ನಿ ಏನಿದೆಯಲ್ಲ ಅದು ಚೆನ್ನಾಗ್ ಆಗ್ಬೇಕು ಅನ್ನೋ ಉದ್ದೇಶ. ಆಗಿದ್ಮೇಲೆ ಇವತ್ತು ಇನ್ನೂ ಒಂದು ಸಂದರ್ಭ ಬಂದಿದೆ ನಿಮ್ಗೆ. ಇವತ್ತು ಎಷ್ಟು ಒಂದು ವರ್ಷ ಅಥವಾ 3 ವರ್ಷದಲ್ಲಿ ಆಗಿರುವಂತ ಬದಲಾವಣೆ ಅಂದ್ರೆ, ಮದ್ವೆನೇ ಬೇಡ ಅಂತ ಅನ್ಕೊಳ್ಳೋ ರೀತಿಯಂತೆ ಗಂಡಸರಲ್ಲಿ ಹೆಂಗಸರಲ್ಲಿ ಬರ್ತಾ ಇದೆ. ಅಕಸ್ಮಾತ್ ಮದ್ವೆ ಆದ್ರೂ ಸಹ ನಮ್ಮ ಮಕ್ಳು ಬೇಡ ಅನ್ನೋ ತರ ಯೋಚನೆ ಮಾಡ್ತಾ ಇದ್ದಾರೆ. ಆದ್ರೆ ಎಷ್ಟು ದಿನ ಅಂತ ಮಕ್ಳು ಆಗದೆ ಇರಕ್ಕೆ ಸಾಧ್ಯ? ಒಂದು ಜೀವನದಲ್ಲಿ ಏನೋ ಒಂದು ಕೊರತೆ ಅನ್ನಕ್ಕೆ ಶುರು ಆಗುತ್ತೆ. ಇಬ್ರದ್ದು ಅವ್ರವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಳ್ತಾ ಇದ್ರೆ ಒಂದು ಹೊಸತನ ಅಂತ ಜೀವನದಲ್ಲಿ ಸಿಕ್ಕೋದಿಲ್ಲ. ಅದೇ ಒಂದು ಮಗು ಮನೆಗೆ ಬಂತು ಅಂದಾಗ ಆ ಮಗುವನ್ನ ಆಟಪಾಠಗಳನ್ನ ನೋಡ್ತೀವಿ, ಅದ್ರದ್ದು ಒಂದೊಂದು ಡ್ರೆಸ್ ಮಾಡ್ತೀವಿ, ಅದಕ್ಕೊಂದೊಂದು ಶಿಕ್ಷಣ ಕೊಡ್ತೀವಿ, ಮನೆಯಲ್ಲಿ ಏನೇನು ಅದಕ್ಕೆಲ್ಲ ಒದಗಿಸ್ಕೊಡ್ಬೇಕೋ ಎಲ್ಲ ಕೊಡ್ತಾ ಇರ್ತೀವಿ. ಅದು ನಮ್ಗೆ ಒಂದು ಇಂಥ ಒಂದು ಇಮ್ಮೆನ್ಸ್ ಹ್ಯಾಪಿನೆಸ್ ಕೊಡುತ್ತೆ ಅಂದ್ರೆ ಅದ್ರ ಮುಂದೆ ಇನ್ಯಾವುದೂ ಇಲ್ಲ. ಆ ಹ್ಯಾಪಿನೆಸ್ಗೋಸ್ಕರ ನಾವು ಇದೆಲ್ಲ ತ್ಯಾಗ ಮಾಡ್ಬೇಕಾಗತ್ತೆ ಅಲ್ವಾ? ನಾವೊಂದು ಒಳ್ಳೆ ಪ್ರಮೋಷನ್ ತಗೊಳ್ಬೇಕು, ನಾವು ಎಷ್ಟು ಕಷ್ಟ ಪಡ್ತೀವಿ ಅಲ್ಲ, ಅದಕ್ಕೆ ಎಕ್ಸಾಮ್ಸ್ ತಗೊಳ್ತೀವಿ, ಎಲ್ಲ ಮಾಡ್ಕೊಳ್ತೀವಿ ಅಲ್ವಾ? ಹಾಗೆ ಇಲ್ಲೂ ಒಂದು ಪ್ರಮೋಷನ್, ಇದು ಒಂದು ಫ್ಯಾಮಿಲಿ ಪ್ರಮೋಷನ್ ಆಗ್ತಿದೆ, ಒಂದು ಪರಂಪರೆಯ ಪ್ರಮೋಷನ್ ಆಗ್ತಾ ಇದೆ. ಇವೆಲ್ಲ ಪರಂಪರೆ ಉಳಿಸ್ಬೇಕು ನಾವು, ಪರಂಪರೆ ನಶಿಸಿ ಹೋಗಬಾರ್ದು. ಹಾಗಾಗಿ ಭಗವಂತ ಕೊಟ್ಟಿರೋದೇ ಅದಕ್ಕೋಸ್ಕರ, ಸಂತಾನ ಉತ್ಪತ್ತಿ ಮಾಡುವಂತ ಕ್ರಿಯೆ ಕೊಟ್ಟಿರೋದೇ ಅದಕ್ಕೆ. ಯಾಕಂದ್ರೆ ಜಗತ್ತಿನಲ್ಲಿ ಪ್ರಪಂಚದಲ್ಲಿ ಎಲ್ಲ ಬ್ಯಾಲೆನ್ಸ್ ಆಗಿ ಹೋಗ್ಬೇಕು ಅಂತ. ಇಲ್ಲಿ ನಾವೇನೋ ಇಂಬ್ಯಾಲೆನ್ಸ್ಮೆಂಟ್ ಮಾಡ್ತಾ ಇದೀವಿ ಅಂತ ಅನ್ಸುತ್ತೆ. ನಾವು ಮಕ್ಕಳು ಬೇಡ ಅಂತ ಯೋಚನೆ ಮಾಡಿದ್ರೆ ಇಂಬ್ಯಾಲೆನ್ಸ್ಗೆ ನಾವು ಕಾರಣಕರ್ತರಾಗ್ತೀವಿ. ಮಕ್ಕಳು ಬೇಕು ನಮ್ಗೆ, ಆ ಮಕ್ಕಳು ಬೇಕು ಅನ್ನೋ ಮೆಂಟಾಲಿಟಿ ಮೊದಲು ತಗೋಬೇಕು ಇಬ್ರುನುವೆ. ಮದ್ವೆ ಆದ್ಮೇಲೆ ಇಬ್ರಿಗೂ ಅದು ಮಕ್ಕಳು ಬೇಕು ಅನ್ನೋ ಅಭಿಲಾಷೆ ಇದ್ದಾಗ, ಮಾನಸಿಕವಾಗಿ ಅವರಿಬ್ರು ಸಿದ್ಧ ಆದಾಗ, ಆವಾಗ ಗರ್ಭಧಾರಣೆ ಅನ್ನೋ ಒಂದು ಕ್ರಿಯೆ ಇದೆಯಲ್ಲ ತುಂಬಾ ಸುರಳಿತವಾಗಿ ಆಗತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, 5 ವರ್ಷ ಬೇಡ ಅನ್ಕೊಳ್ತಾರೆ, ಆಮೇಲೆ ಮಗು ಅಂತ ಪ್ಲಾನ್ ಮಾಡ್ತಾರೆ. ಆವಾಗ ತುಂಬಾ ಆಂಕ್ಷಿಯಸ್ ಆಗ್ಬಿಡ್ತಾರೆ. ನಾವು ಅನ್ಕೊಂಡ ತಕ್ಷಣ ಮಗು ಆಗ್ಬಿಡ್ಬೇಕು ಅಂತ. ಇದು ಒಂದು ಅಂಗಡಿ ಹೋಗಿ ಒಂದು ಸ್ವೀಟ್ ತಗೊಂಬಂದಂಗೆ ಅಲ್ಲ, ಅಂಗಡಿ ಹೋಗಿ ಬಂದು ಒಂದು ಸೀರೆ ತಗೊಂಬಂದಂತೆ ಅಲ್ಲ. ಇದು ದೈವದತ್ತವಾಗಿಯೂ ಸಹ ನಮ್ಗೆ ಆಗ್ಬೇಕು, ಆ ಸಮಯ ಕೂಡಿ ಬರಬೇಕು, ನಮ್ಮ ದೇಹ ಅದಕ್ಕೆ ಕೋಆಪರೇಟ್ ಮಾಡಬೇಕು, ನಮ್ಮ ಮನಸ್ಸು ಕೋಆಪರೇಟ್ ಮಾಡಬೇಕು. ಇಷ್ಟೆಲ್ಲ ತುಂಬಾ ಸೂಕ್ಷ್ಮತೆಗಳನ್ನ ಅರ್ಥ ಮಾಡ್ಕೊಂಡು ನಾವು ಪ್ಲಾನ್ ಮಾಡಿದಾಗ ಆ ಮಗು ತುಂಬಾ ಯಶಸ್ವಿ ಆಗತ್ತೆ. ಹುಟ್ಟುವಂತ ಮಗು ಅತ್ಯಂತ ಚೆನ್ನಾಗಾಗತ್ತೆ. ಹಾಗಾಗಿ ಇವತ್ತು ಎಲ್ಲರೂ ಪ್ರೆಷಿಯಸ್ ಪ್ರೆಗ್ನೆನ್ಸಿ ಅಂತ ನಾವು ಯೋಚನೆ ಮಾಡ್ತಾ ಇರೋದ್ರಿಂದ ಇವತ್ತು ಡೆಲಿಕೇಸಿ ಕ್ರಿಯೇಟ್ ಆಗ್ತಾ ಇದೆ. ಹೆರೋದೇ 1 ಮಗು ಅಲ್ವಾ, 2 ಮಗು ಅಲ್ವಾ, ಆ ಟೈಮಲ್ಲಿ ಅಬಾರ್ಷನ್ ಮಿಸ್ಕ್ಯಾರೇಜು ಆದ್ರೆ ಮತ್ತೊಂದಾದ್ರು ಈ ತರ ಎಲ್ಲ ಸಮಸ್ಯೆಗಳು ಬಂದ್ರೆ ನಾನು ಅಷ್ಟು ತ್ಯಾಗ ಮಾಡಿದೆಲ್ಲ ವೇಸ್ಟ್ ಆಗ್ಬಿಡತ್ತಲ್ಲ ಅನ್ನೋ ಒಂದು ಭಾವನೆನೂ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಡೆಲಿಕೇಟ್ ಆಗಿ ನೋಡ್ಕೊಳ್ಳುವಂತ ಮಾನಸಿಕತೆ ಇವತ್ತು ಬೆಳೀತಾ ಇದೆ. ಇದು ಒಂದು ಭಾಗ. ಎರಡನೇದ್ದು, ನನಗೂ ಮಕ್ಕಳಾಗಿವೆ ಅಲ್ಲ, ಅದೇನ್ ದೊಡ್ಡ ವಿಷಯ ಅಲ್ಲ ಅಂತ. ಖಂಡಿತ ಹೌದು, ಅದು ನ್ಯಾಚುರಲ್ ಪ್ರೊಸೆಸ್. ಅದು ಮಕ್ಕಳನ್ನ ಪಡ್ಕೊಳ್ಳೋದು ಒಂದು ನ್ಯಾಚುರಲ್ ಪ್ರೊಸೆಸ್. ಆದರೆ ಅದರಲ್ಲಿ ಮಗುವಿಗೂ ಏನೋ ತೊಂದರೆ ಆಗ್ಬಾರ್ದು, ತಾಯಿಗೂ ಏನು ತೊಂದರೆ ಆಗ್ಬಾರ್ದು. ಆ ನಿಟ್ಟಿನಲ್ಲಿ ಆಯುರ್ವೇದ ಶಾಸ್ತ್ರ ಆಗ್ಲಿ, ಎಲ್ಲ ವಿದ್ಯೆಗಳು, ನಮ್ಮ ಭಾರತೀಯ ವಿದ್ಯೆಗಳೇನಿದೆಯಲ್ಲ, ವೇದಗಳು, ಇವೆಲ್ಲವೂ ಸಹ, ಯೋಗ, ಇವೆಲ್ಲವೂ ಸಹ ಆ ಒಂದು ಪ್ರಿಪರೇಷನ್ ಏನ್ ಬೇಕು, ಅವಳಿಗೆ ಸಿದ್ಧತೆ ಏನ್ ಬೇಕು, ಅವ್ರಿಬ್ರಿಗೂ ಮಾಡ್ಕೊಡುವಂತ ಒಂದು ಸಂದರ್ಭ ಇದು. ಹಾಗಾಗಿ ಇದೇನೋ ರೋಗ ಅಲ್ಲ, ಪ್ರೆಗ್ನೆನ್ಸಿ ಅನ್ನೋದೊಂದು ರೋಗ ಅಲ್ಲ, ನ್ಯಾಚುರಲ್ ಪ್ರೋಸೆಸ್ ಹ್ಯಾಪನಿಂಗ್ ಇನ್ ಅವರ್ ಲೈಫ್. ಸೊ ಅದನ್ನ ನಾವು ಒಪ್ಕೊಳ್ಬೇಕು. ಅಯ್ಯೋ ನನಗೇನೋ ವಾಂತಿ ಆಗ್ತಿದೆ, ನನ್ಗೆ ಸುಸ್ತಾಗ್ತಿದೆ, ರೋಗ ಅಲ್ಲ ಇದು, ಸ್ವಲ್ಪ ದಿವಸ ಇರುತ್ತೆ ಆಮೇಲೆ ಹೊಟ್ಟೋಗುತ್ತೆ. ಈ ರೀತಿಯಾದಂತ ಅಕ್ಸೆಪ್ಟೆನ್ಸಿ ಬರ್ಬೇಕು. ಆವಾಗ ಅದು ಆ ಪ್ರೆಗ್ನೆನ್ಸಿ ಅನ್ನೋದು ಈಸಿ ಜರ್ನಿ ಆಗುತ್ತೆ. ನೀವ್ ಎಷ್ಟು ಡೆಲಿಕೇಟ್ ಆಗಿ ತಗೊಳ್ತಿರೋದು ಅಷ್ಟು ನಿಮ್ಮನ್ನ ಕಾಡ್ಸತ್ತೆ. ಎಷ್ಟು ಈಸಿಯಾಗಿ ತಗೊಳ್ತೀರಾ ಮತ್ತೆ ಅದಕ್ಕೆ ಬೇಕಾಗಿರುವಂತ ಪ್ರಿಕಾಷನರಿ ಮೆಷರ್ಸ್ ತಗೊಳ್ತೀರಾ, ಆಟೋಮೆಟಿಕಲಿ ಇಟ್ ವಿಲ್ ಬಿ
ಹ್ಯಾಪಿ ಜರ್ನಿ ಎಸ್ ಅಲ್ವಾ. ನಾವು ಯಾವುದೇ ಊರಿಗೆ ಹೋಗ್ಬೇಕಾದ್ರೆ ಎಷ್ಟು ಸಿದ್ಧತೆ ಮಾಡ್ಕೊಳ್ತೀವಿ, ಲಗೇಜ್ ಸಿದ್ಧತೆ ಮಾಡ್ಕೊಳ್ತೀವಿ, ಫುಡ್ ಪ್ಯಾಕೆಟ್ಸ್ ರೆಡಿ ಮಾಡ್ಕೊಳ್ತೀವಿ, ದಾರಿನಲ್ಲಿ ಏನಾದ್ರು ಅವಶ್ಯಕತೆ ಇದ್ರೆ ಅಂತ ನೀರು ಇಟ್ಕೊಳ್ತೀವಿ, ಅಥವಾ ಇನ್ನೇನಾದ್ರು ಬೇಕಾದ್ರೆ ಅಂತ ಹೇಳಿ ಎಷ್ಟೊಂದು ಪ್ರಿಪರೇಷನ್ ಮಾಡ್ಕೋತೀವಿ. ಹೋಗೋ ಒಂದು ಅರ್ಧ ದಿವಸದ ಟ್ರಾವೆಲಿಂಗು ಅಥವಾ 2 ದಿವಸದ ಟ್ರಾವೆಲಿಂಗ್ ಇಷ್ಟೊಂದು ನಾವು ರೆಡಿ ಮಾಡ್ಕೊಳ್ತೀವಿ ಅಂತಂದ್ರೆ ನಮ್ದು ಇದು ಜರ್ನಿ ಎಷ್ಟು ದೊಡ್ಡದು ಹೇಳಿ. ಅಂದ್ರೆ 2 ವರ್ಷ ಅಂತ ಅನ್ಕೊಳ್ಳಿ, ಒಂದು ಮಗು ಗರ್ಭಧಾರಣೆ ಆದ ಕ್ಷಣದಿಂದ ಹಿಡಿದು ಆ ಹೆರಿಗೆ ಆಗಿ 1 ವರ್ಷ ಮಗು ಆಗೋವರೆಗೂ ನಮಗೆ ಎಷ್ಟೊಂದು ಅಲ್ಲಿ ನಾವು ತ್ಯಾಗ ಮಾಡ್ಬೇಕಾಗತ್ತಲ್ಲ. ಅದಕ್ಕೆ ಒಂದು ಮೆಂಟಲ್ ಪ್ರಿಪರೇಷನ್ ಬೇಕು, ಒಂದು ಫಿಸಿಕಲ್ ನಮ್ದು ಸ್ಟೆಬಿಲಿಟಿ ಬೇಕು, ಮತ್ತೆ ಸ್ಟ್ರೆಂತ್ ಬೇಕು, ಮತ್ತೆ ಮನೆಯವ್ರದ್ದೆಲ್ಲರದ್ದು ಕೋಆಪರೇಷನ್ ಬೇಕು. ನಿಜ. ಆ ನಿಟ್ಟಿನಲ್ಲಿ ಹಿಂದಿನವ್ರು ಹೇಳ್ತಾ ಇದ್ರು, ಇದು ದೇವ್ರು ಕೊಟ್ಟಿರುವಂತ ಒಂದು ಫಲ, ಇದು ಭಗವಂತ ಕೊಟ್ಟಿರುವಂತದ್ದು ಒಂದಿದು. ಆ ಮಗು ಅನ್ನೋದು ಸುಮ್ನೆ ಎಲ್ರಿಗೂ ಹೊಟ್ಟೆನಲ್ಲಿ ಹುಟ್ಟಲ್ಲ. ಅದಕ್ಕೆ ಋಣಾನುರೂಪೇಣ ಪಶು ಪತ್ನಿ ಸುತಾಲಯಾಮ್ ಅಂತ ಹೇಳ್ತಾರೆ. ಋಣದ ರೂಪದಲ್ಲಿ ಪಶು, ನಮ್ಮ ಮನೇಲಿ ಸಾಕುವಂತ ಪ್ರಾಣಿಗಳಿರ್ಬೋದು, ನಾಯಿ, ಬೆಕ್ಕು, ಹಸು ಎಲ್ಲಾನು. ಪಶು ಪತ್ನಿ ದಂಪತಿಗಳು, ಪತಿ ಪತ್ನಿಯರಾಗೋದು ಸಹ ಒಂದು ಋಣಾನುರೂಪದಲ್ಲಿ. ಋಣಾನುರೂಪೇಣ ಪಶು ಪತ್ನಿ ಸುತ, ಮಕ್ಕಳನ್ನು ಸಹ ನಾವು ಪಡೆಯೋದು ಋಣದ ರೂಪದಲ್ಲಿ. ಆಲಯ, ನಾವು ವಾಸ ಮಾಡುವಂತ ಒಂದು ಜಾಗ ಇದೆಯಲ್ಲ, ಅದು ಸಹ ಒಂದು ಋಣದ ರೂಪದಲ್ಲಿ ಇರುತ್ತೆ. ಹಾಗಾಗಿ ಇವೆಲ್ಲವನ್ನ ಕನ್ಸಿಡರ್ ಮಾಡಿ ನಾವೇನ್ ಮಾಡ್ಬೇಕಾಗತ್ತೆ, ಅದನ್ನ ಪ್ರೆಗ್ನೆನ್ಸಿ ಅನ್ನೋದನ್ನ ಇಟ್ಸ್ ನಾಟ್ ಎ ಡಿಸಾರ್ಡರ್ ಆರ್ ಡಿಸೀಸ್, ಇಟ್ ಈಸ್ ನ್ಯಾಚುರಲ್ ಪ್ರೋಸೆಸ್ ಹ್ಯಾಪನಿಂಗ್ ಇನ್ ಅವರ್ ಲೈಫ್ ಅಂಡ್ ಬ್ಯೂಟಿಫುಲ್ ಫೇಸ್ ಆಫ್ ಲೈಫ್. ಆಫ್ ಕೋರ್ಸ್ ನಮ್ಗೆ ನಿಮ್ಗೆ ಈಗ ಬೇಕು ಅಂದ್ರೆ ಸಿಕ್ಕಲ್ಲ ಅದು ಅಂತ ಸಿಗುವಂತ ಸಂದರ್ಭ ಬಂದಾಗ ಅದನ್ನ ಯು ಹ್ಯಾವ್ ಟು ಎಂಜಾಯ್ ಇಟ್ ಅಲ್ವಾ. ನೀವು ಒಂದು ಸ್ವೀಟ್ ತಿಂದಾಗ ಹೇಗೆ ಎಂಜಾಯ್ ಮಾಡ್ತಿರೋ, ಅಥವಾ ಒಂದು ಪಿಕ್ನಿಕ್ ಹೋಗಿ ಬಂದಾಗ ಹೇಗೆ ಎಂಜಾಯ್ ಮಾಡ್ತಿರೋ, ಹಾಗೆ ಇದು ಸಹ ಈ ಪ್ರೆಗ್ನೆನ್ಸಿ ಅನ್ನೋದಿದೆಯಲ್ಲ, ಇದನ್ನ ಯು ಹ್ಯಾವ್ ಟು ಎಂಜಾಯ್ ಇಟ್. ಯಾಕಂದ್ರೆ ಅದು ಸದಾಕಾಲ ಸಿಗದೆ ಇರುವಂತ ಒಂದು ಎಂಜಾಯ್ಮೆಂಟ್ ಆದ್ರಿಂದ ಯು ಹ್ಯಾವ್ ಟು ಎಂಜಾಯ್ ಇಟ್. ಅಂಡ್ ಇಟ್ಸ್ ಪಾಸಿಬಲ್ ಓನ್ಲಿ ಫಾರ್ ಎ ವುಮನ್. ಎಕ್ಸಾಕ್ಟ್ಲಿ. ಪುರುಷನಿಗೆ ಇದು ಸಾಧ್ಯ ಇಲ್ಲ ಅಂದ್ರು, ಎಷ್ಟು ಖರ್ಚು ಮಾಡ್ತೀನಿ ಅಂದ್ರು, ಏನೇ ತಪಸ್ ಮಾಡ್ತೀನಿ ಅಂದ್ರು ಹೌದು ಸಿಗೋದಿಲ್ಲ. ಹಾಗಾಗಿ ಅಂತ ಜರ್ನಿಗೆ ನಮ್ಮನ್ನ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇದು ಗರ್ಭಿಣಿ ಚರ್ಯೆಯ ಮೂಲಕವಾಗಿ ನಮ್ಮ ಆಯುರ್ವೇದ ಆಚಾರ್ಯರು ಅಂತ ಹೇಳ್ತೀವಿ ನಾವು, ವೈದ್ಯರು ಅಥವಾ ಆಚಾರ್ಯರು ಅಂತ. ಆಚಾರ್ಯರು ಅನ್ನೋದೇ ಸೂಕ್ತವಾದಂತ ಪದ. ಸುಶ್ರುತಾಚಾರ್ಯರು, ಚರಕಾಚಾರ್ಯರು, ವಾಗ್ಭಟಾಚಾರ್ಯರು ಅಂತ ಅನೇಕ ಋಷಿ ಮುನಿಗಳು ಇದ್ದಾರೆ. ಅವರೆಲ್ಲ ಇದಕ್ಕೆ ತಮ್ಮ ಸಾಧನೆಯ ಮೂಲಕ ದಿವ್ಯ ದೃಷ್ಟಿಯಿಂದ ಕಂಡುಕೊಂಡಂತ ವಿಚಾರಗಳನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಇವತ್ತು ಇಷ್ಟು ಸಾವಿರಾರು ವರ್ಷಗಳಾಗಿದ್ರು ಸಹ ಆ ಪ್ಯೂರಿಟಿ ಹಾಗೆ ಮೇಂಟೈನ್ ಆಗಿದೆ. ಆ ಜ್ಞಾನ ಏನಿದೆಯಲ್ಲ, ಅದು ಜ್ಞಾನ ಸಂಪತ್ತು ಸಹ ಹಾಗೆ ಮೇಂಟೈನ್ ಆಗಿದೆ. ಇದರಲ್ಲಿ ಏನೋ ಬದಲಾಯಿಸುವಂತ ವಿಚಾರ ಇದೆ ಅನ್ನೋದು ಸಾಧ್ಯನೇ ಇಲ್ಲ. ಅಷ್ಟು ಪರ್ಫೆಕ್ಟ್ ಸೈನ್ಸ್, ಆಯುರ್ವೇದ, ಯೋಗ, ವೇದಗಳಲ್ಲಿ ಹೇಳಿರುವಂತ ವಿಚಾರಗಳು ಇವೆಲ್ಲವೂ ಸಹ ನಮ್ಗೆ ಬಹಳ ಇದಕ್ಕೆ ಸಹಕಾರಿಯಾಗಿರುವಂತದ್ದು ನೋಡ್ತೀವಿ. ಓಕೆ, ಈಗ ಆಯುರ್ವೇದದ ಪದ್ಧತಿ ಪ್ರಕಾರ ಅಂತ ನೋಡೋದಾದ್ರೆ ಏನೇನ್ ಹೇಳುತ್ತೆ ಅಂದ್ರೆ ಹೇಗಿರ್ಬೇಕು, ಇರಬಾರ್ದು, ಏನ್ ಮಾಡ್ಬೇಕು, ಮಾಡಬಾರ್ದು ಅನ್ನೋ ವಿಚಾರ ಬಂದಾಗ ಒಂದು ಗರ್ಭಿಣಿ ಮಹಿಳೆ ಏನ್ ಮಾಡ್ಬೇಕು, ಮಾಡಬಾರ್ದು ಅನ್ನೋದನ್ನ ಹೇಳೋದಾದ್ರೆ, ಆಗ್ಲೇ ಹೇಳ್ದಂತೆ ಮಗು ಅನ್ನೋದೇ ಇದೆಯಲ್ಲ, ಅದು ನಮ್ಗೊಂದು ಆಸ್ತಿ. ಮಗುನೇ ನಮ್ಗೆ ಆಸ್ತಿ. ಯಾಕಂದ್ರೆ ನಾವು ಮಾಡೋಂಥ 50-40 ಸೈಟ್ ಆಗ್ಲಿ ಅಥವಾ ಇನ್ಯಾವುದೋ ನಮ್ಮ ಆಸ್ತಿ ಅಂತಲ್ಲ, ಮಗು ನಮ್ಗೆ ಯಾವಾಗ್ಲೂ ಒಂದು ಅಸೆಟ್. ಹಾಗಾಗಿ ಆ ಮಗು ಯಾವಾಗ್ಲೂ ಸಹ ನಮ್ಗೆ ಹೇಗಿರ್ಬೇಕು ಅಂದ್ರೆ ಉತ್ಕೃಷ್ಟವಾಗಿರುವಂತ ಮಗುನೇ ಆಗ್ಬೇಕು ಅಂತ ಮೊದಲಿಗೆ ನಮ್ಮ ಕಲ್ಪನೆಯಲ್ಲಿ ಇರಬೇಕು. ಉದಾಹರಣೆಗೆ ಹೇಳ್ತೀನಿ, ಇವತ್ತು ವಿವೇಕಾನಂದರು ಜನಿಸ್ಬೇಕಾರೆ ಅವರ ತಾಯಿ ಮತ್ತೆ ಅವರ ತಂದೆ ಒಂದು ತಪಸ್ಸನ್ನ ಮಾಡಿ, ತಪಸ್ಸು ಅಂತಂದ್ರೆ ಹೇಳಿ ಪೂಜೆ ಪುನಸ್ಕಾರಗಳನ್ನ ಮಾಡಿ ವಿವೇಕಾನಂದರನ್ನು ಪಡ್ಕೊಳ್ತಾರೆ. ಅವ್ರ ಕನಸಿನಲ್ಲಿ ಶಿವ ಬಂದು ಪ್ರತ್ಯಕ್ಷ ಆಗಿ ಇಂಥ ಮಗು ಹುಟ್ಟುತ್ತೆ ನಿಮ್ಗೆ ಅಂತ ಹೇಳಿ ಆಮೇಲೆ ಅವರು ಆ ಮಗುವನ್ನ ಪಡ್ಕೊಳ್ತಾರೆ. ಹಾಗಾಗಿ ಅಂಥ ಬ್ರಿಲಿಯಂಟ್ ಮಗು ಇವತ್ತಿಗೂ ನಾವು ಜ್ಞಾಪಿಸ್ಕೋತೀವಿ. ವಿವೇಕಾನಂದರು ಹೇಗಿದ್ರು ಅಂತ ನಮ್ಗೆ ಗೊತ್ತಿದೆ, ಅವರ ಒಂದು ಶಕ್ತಿ ಏನು, ಇವತ್ತು ಯುವ ಜನತೆಯನ್ನ ಹೇಗೆ ಸರಿದಾರಿಗೆ ತಗೊಂಡೋಗೋ ಕಡೆಗೆ ಅವರು ಕೆಲಸ ಮಾಡಿದ್ರು ಅಂತ ನಾವು ನೋಡ್ತೀವಿ ಅಲ್ವಾ. ಆ ರೀತಿಯಾಗಿ ಮೊದಲಿಗೆ ನಮ್ಮ ಕಲ್ಪನೆಯಲ್ಲಿ ಇರಬೇಕು ಆ ಮಗು ಬಗ್ಗೆ. ಆ ಮಗುವಿನ ಕಲ್ಪನೆ ಇದೆಯಲ್ಲ, ಆ ಮಗು ನಮ್ಮ ಹೊಟ್ಟೊಳಗಡೆ ಸಾಕಾರ ಆಗುತ್ತೆ. ಹಾಗಾಗಿ ಆ ಒಂದು ಬೆಸ್ಟ್ ಪ್ರೊಜೆನಿ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ನಾವು. ಅಂದ್ರೆ ಉತ್ತಮ ಸಂತತಿ ಪಡೆಯೋದಕ್ಕೆ ಏನೇನ್ ಫ್ಯಾಕ್ಟರ್ಸ್ ಇದೆಯೋ, ಋತುಕ್ಷೇತ್ರ, ಅಂಬು ಬೀಜ ಅಂತ ಹೇಳ್ತೀವಿ ನಾವು. ಅದನ್ನ ಪ್ರೀ ಕನ್ಸೆಪ್ಷನಲ್ ವಿಚಾರದಲ್ಲಿ ಬರುವಂಥದ್ದು. ಅವೆಲ್ಲವೂ ಸರಿ ಮಾಡ್ಕೊಂಡು ಗರ್ಭಧಾರಣೆ ಆಯ್ತು ಅಂತಂದ್ರೆ ಆ ಜರ್ನಿ ಅಲ್ಲಿಂದ ಶುರು ಆಗುತ್ತೆ. ಡೇ 1 ಕನ್ಸೆಪ್ಷನ್ ಆದ ಕ್ಷಣದಿಂದ ಹಿಡಿದು ಅಲ್ಲಿಂದ ಆ ಜರ್ನಿ ಶುರು ಆಗುತ್ತೆ. ಹಾಗಾಗಿ 9 ತಿಂಗಳು ಇದು. ಈ 9 ತಿಂಗಳು ಜರ್ನಿ ಏನಿದೆ ಅಲ್ಲ, ಅದು ಬ್ಯೂಟಿಫುಲ್ ಜರ್ನಿ ಆಗೋಕ್ಕೋಸ್ಕರ ಅವಳು ತನ್ನದೇ ಆದಂಥ ವಿಚಾರಗಳ ಮೂಲಕ, ಆಚಾರಗಳ ಮೂಲಕ, ಆಚರಣೆಗಳ ಮೂಲಕ, ತ್ಯಾಗಗಳ ಮೂಲಕ ತನ್ನ ಒಂದು ಸಂತೋಷವನ್ನ ಎಲ್ಲರಿಗೂ ಹಂಚೋದ್ರ ಮೂಲಕ ಅವಳು ಮಾಡ್ತಾಳೆ. ಯಾಕಂದ್ರೆ ತಾಯಿ ಒಂದು ಮಗುವನ್ನು ಹೆತ್ತಾಗ ಇಡೀ ಕುಟುಂಬ ಸಂಭ್ರಮಿಸುತ್ತೆ. ಅವಳು ಎಷ್ಟು ಕಷ್ಟಪಟ್ಟಿರ್ತಾಳೆ, 9 ತಿಂಗಳು ಹೆರಿಗೆ ಆಗ್ಬೇಕಾದ್ರೆ ಎಷ್ಟು ಕಷ್ಟಪಡ್ತಾಳೆ. ಅವೆಲ್ಲ ಆ ಒಂದು ಪ್ರಸವ ವೈರಾಗ್ಯ ಅಂತಾನು ಕರೀತಾರೆ ಇದನ್ನ. ಮಗು ಹುಟ್ಟಿದ್ಮೇಲೆ ಅಲ್ಲಿವರೆಗೂ ಎಷ್ಟು ಕಷ್ಟ ಅನುಭವಿಸಿರ್ತಾಳಲ್ಲ ಅವಳು. ಆ ನೋವು, ಹೆರಿಗೆ ನೋವಿರ್ಬೋದು ಅಥವಾ 9 ತಿಂಗಳು ಹೊತ್ತಿದ್ದು ಅದೆಲ್ಲ, ಆ ಮಗು ನೋಡಿದ ತಕ್ಷಣ ಅವ್ಳಿಗೆ ಅದೆಲ್ಲ ಮರ್ತೆ ಹೋಗ್ಬಿಡುತ್ತೆ. ಅದೊಂದು ರೀತಿ ವೈರಾಗ್ಯ ಭಗವಂತ ಕೊಟ್ಟಿರೋದು.
ಆ ಮಗು ನೋಡ್ತಿದ್ದ ಹಾಗೆ ಅವಳಿಗೆ ಆ ಮಾತೃಭಾವ ಅವಳಲ್ಲಿ ಜಾಗೃತ ಆಗುತ್ತೆ, ಎಲ್ಲ ನೋವನ್ನ ಮರೆಯುವಂತ ಒಂದು ಸಂದರ್ಭ ಬರುತ್ತೆ. ಹಾಗಾಗಿ ಆ ಮಗು ನನಗೆ ಹೆಸರು ತಂದ್ಕೊಡುವಂತ ಮಗು ಆಗ್ಬೇಕು, ಇದು ಮೊದಲನೇ ಕಲ್ಪನೆ ಅವಳಿಗಿರ್ಬೇಕು. ಅದು ಯಾವತ್ತು ಡೇ 1 ಕನ್ಸೆಪ್ಷನ್ ಆ ದಿವಸದಿಂದನೂ ಶುರು ಆಗುತ್ತೆ. ಅದಾದ್ಮೇಲೆ ಆ ಒಂದು ಉತ್ತಮ ಮಗು ಆಗೋದು ನನಗ್ ಮಾತ್ರ ಅಲ್ಲ, ನನ್ನ ಗಂಡನಿಗೆ ಮಾತ್ರ ಅಲ್ಲ, ನಮ್ಮ ಕುಟುಂಬಕ್ಕೆ, ಅಂದ್ರೆ ನನ್ನ ತಾಯಿ ಮನೆಗೆ, ನನ್ನ ಗಂಡನ ಮನೆಗೆ, ಎರಡು ಕಡೆಗೂ ಅದು ಹೆಸರು ತಂದ್ಕೊಡ್ಬೇಕು. ಅಂಥ ಉತ್ತಮ ಮಗು ಆಗ್ಬೇಕು. ಅದೇ ರೀತಿಯಾಗಿ ಆ ಕಲ್ಪನೆ ಇಟ್ಕೊಳ್ತಾ ಅವ್ಳು ಮಾಡ್ಬೇಕಾಗಿರೋ ವಿಚಾರ ಎಲ್ಲ ಆಮೇಲೆ ನೆಕ್ಸ್ಟ್ ಹೇಳ್ತಾ ಹೋಗ್ತಾರೆ ಅವರು. ಆಮೇಲೆ ಅದ್ರ ಬಗ್ಗೆ ಹೇಳ್ತಾರೆ, ನೆಕ್ಸ್ಟ್ ಸಮಾಜದಕ್ಕೆ ಒಂದು ಒಳ್ಳೆ ಉತ್ತಮವಾದ ಮಗು ಕೊಡ್ಬೇಕು ನಾವು. ಅಂದ್ರೆ ಮಗು, ನಾವು ಈಗ ಅಬ್ದುಲ್ ಕಲಾಂ ಅವರನ್ನ ನೋಡ್ತೀವಿ, ಜಗತ್ತಿಗೆ ಎಂಥ ಒಂದು ವಿಜ್ಞಾನವನ್ನ ಕೊಟ್ಟಿದ್ದಾರೆ ಅವರು. ಅವರು ನಮ್ಮ ಎಲ್ಲ ಇತರ ಸೈಂಟಿಸ್ಟ್ಗಳಿಗೆ ಮಾರ್ಗದರ್ಶಕರು. ಅಂತ ಒಂದು ವಿಜ್ಞಾನಿ ನನ್ನ ಮಗು ಆಗ್ಬೇಕು. ವಿವೇಕಾನಂದರಂತೆ ನಾನು ಸಮಾಜ ಉದ್ಧಾರಕ ಆಗ್ಬೇಕು. ಶಿವಾಜಿ ಅಂತೆ ಶೌರ್ಯಶಾಲಿ ಆಗ್ಬೇಕು ನನ್ನ ಮಗು. ಇವೆಲ್ಲವನ್ನ ಕಲ್ಪನೆ ಇಟ್ಕೊಂಡು ಸಾಕಾರ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡೋದಿದೆಯಲ್ಲ, ಅಲ್ಲಿಂದ ಶುರು ಆಗುತ್ತೆ. ಇಲ್ಲಿ ಡೇ 1 ಕನ್ಸೀವ್ ಆದ ಕ್ಷಣದಿಂದ ಹಿಡಿದು ಅಲ್ಲಿಂದ ಶುರು ಆಗುತ್ತೆ. ಸೊ ಈ ಕನ್ಸೀವ್ ಆಗ್ತಿದೆ ಅಂದಾಗೇನೆ ಅವಳ ಮನಸ್ಸಿನಲ್ಲಿ ಏನೋ ಒಂದು ಬದಲಾವಣೆ ಆಗ್ತಾ ಹೋಗುತ್ತೆ. ದೇಹದಲ್ಲಿ ಅನೇಕ ಬದಲಾವಣೆಗಳನ್ನ ನೋಡ್ತೀವಿ. ಅದು ನಾವು 1 ತಿಂಗಳಾಯಿತು, ಮಿಸ್ ಆಯಿತು ಪೀರಿಯಡ್ಸ್ ಅಂತ ಅಂದಾಗ ಅಷ್ಟೇ ಅಲ್ಲ, ಅದಕ್ಕೂ ಮುಂಚೆನೆ ಅವಳು ಪ್ರಾರಂಭ ಆಗ್ಬಿಡುತ್ತೆ. ಅನೇಕ ಸಿಂಪ್ಟಮ್ಸ್ ಶುರು ಆಗುತ್ತೆ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ತೊಡೆನಲ್ಲಿ ಅವಳಿಗೆ ವೈಬ್ರೇಷನ್ ಬರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಗರ್ಭಧಾರಣೆ ಆಗಿದೆ ಅಂತ ಗೊತ್ತಾಗ ಒಂದು 5 ದಿವಸದೊಳಗೆ ತೊಡೆನಲ್ಲಿ ನಡಕ ಬರುತ್ತೆ. ಅಂದ್ರೆ ಅದರ ಒಂದು ವೈಬ್ರೇಷನ್ ಉಂಟಾಗತ್ತೆ. ಏನೋ ಒಂದು ರೀತಿ ತೃಪ್ತಿ ಉಂಟಾಗತ್ತೆ ಮನಸ್ಸಿನಲ್ಲಿ, ಒಂದು ಕಂಟೆಂಟ್ಮೆಂಟ್ ಅಂತ ಫೀಲ್ ಆಗತ್ತೆ. ಮತ್ತೆ ಅವಳ ಕಣ್ಣುಗಳು ಯಾವಾಗ್ಲೂ ಹೀಗೆ ಮುಚ್ಕೊಳ್ತಾ ಇರುತ್ತೆ ಅಂತ ಅನ್ಸುತ್ತೆ. ಅಂದ್ರೆ ಕಣ್ಣುಗಳು ಭಾರ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಸ್ವಲ್ಪ ನಿದ್ದೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಊಟದ ಬಗ್ಗೆ ಇಚ್ಛೆ ಇರೋದಿಲ್ಲ. ಮತ್ತೆ ಇನ್ನೊಂದು ಮೇಜರ್ ಅಂದ್ರೆ ಸ್ಮೆಲ್ ಆಗಲ್ಲ ಅವಳಿಗೆ. ಬೇಳೆ ಬೇಯಿಸಿದ್ದು ಸ್ಮೆಲ್ ಆಗಲ್ಲ, ಅನ್ನ ಬೆಂದಿದ್ದು ವಾಸನೆ ಆಗಲ್ಲ. ಇವೆಲ್ಲ ಸ್ವಲ್ಪ ಸಿಂಪ್ಟಮ್ಸ್ ಕನ್ಸೀವ್ ಆ ಕ್ಷಣದಿಂದಾನೇ ಶುರು ಆಗ್ಬಿಡುತ್ತೆ. ಹಾಗಾಗಿ 1 ತಿಂಗಳಾದ್ಮೇಲೆ ಇದು ಮೆನ್ಸಸ್ ಮಿಸ್ ಆಯ್ತು ಅಂದಾಗ ಅದು ಶುರು ಆಗೋದು ಅಂತಲ್ಲ, ಅಲ್ಲಿಂದಾನೇ ಶುರು ಆಗುತ್ತೆ. ಅದ್ರ ಗಮನಿಸ್ಕೊಡ್ಬೇಕು. ಇನ್ನು ಇಂಟರ್ನಲ್ ಚೇಂಜಸ್ ಅವಳಲ್ಲಿ ತುಂಬಾ ಆಗುತ್ತೆ. ಅದೊಳ ಪ್ರೈವೇಟ್ ಪಾರ್ಟ್ಸ್ ಅಲ್ಲಿ ಆಗುವಂತ ಚೇಂಜಸ್ ಇರ್ಬೋದು, ಅದೆಲ್ಲವನ್ನ ಅವಳು ಗಮನಿಸ್ಕೊಳ್ಬಹುದು. ಅದು ಆಯುರ್ವೇದದಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಬ್ರೆಸ್ಟ್ ಅಲ್ಲಿ ಏನೇನ್ ಚೇಂಜಸ್ ಆಗುತ್ತೆ ಇಮಿಡಿಯೇಟ್ಲಿ ಆಫ್ಟರ್ ಕನ್ಸೆಪ್ಷನ್, ವೆಜನಲ್ ಏರಿಯಾದಲ್ಲಿ ಏನೇನ್ ಚೇಂಜಸ್ ಆಗುತ್ತೆ, ಅಂಡ್ ಲೇಬಿಯಾ ಮೇಜೋರಾ ಲೇಬಿಯಾ ಮೈನೋರಾ ಅಂತ ಹೇಳ್ತೀವಲ್ಲ, ಎಲ್ಲಿ ಏನೇನ್ ಚೇಂಜಸ್ ಆಗುತ್ತೆ ಅದನ್ನು ಸಹ ಸ್ಪಷ್ಟವಾಗಿ ಹೇಳ್ತಾರೆ. ಅಂದ್ರೆ ಕನ್ಸೆಪ್ಷನ್ ಆಗಿದೆ ಅಂತ ಗುರುತಿಸ್ಕೊಳ್ಳಕ್ಕೆ ಅನೇಕ ರೀತಿ ವಿಧಾನಗಳನ್ನ ಆಯುರ್ವೇದದಲ್ಲಿ ಹೇಳ್ತಾರೆ. ಹಾಗಾಗಿ ಇದು 1 ತಿಂಗಳು ಒಳಗಡೆ ಅಲ್ಲಿಂದಾನೇ ಶುರು ಆಗುತ್ತೆ ಅವಳ ಜರ್ನಿ. ಅವಳು ಆ ಸಮಯದಲ್ಲಿ ಅವಳಿಗೆ ವಾಕರಿಕೆ ಇರುತ್ತೆ, ಊಟ ತಿಂಡಿ ಸೇರ್ತಾರಲ್ಲ, ಸುಸ್ತಾಗ್ತಿರತ್ತೆ, ತುಂಬಾ ನಿದ್ದೆ ಬರ್ತಾ ಇರತ್ತೆ. ಇವೆಲ್ಲ ಆದಾಗ ಅವಳಿಗೆ ಆ ಕ್ಷಣದಲ್ಲಿ ಏನೇನ್ ಆಹಾರ ಕೊಡಬೇಕು ಅನ್ನೋದನ್ನು ಸಹ ಆಯುರ್ವೇದದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ನಿಮ್ಮ ಪುಸ್ತಕದಲ್ಲಿ ನೀವು ಒಂದೊಂದು ಟ್ರೈಮಿಸ್ಟರ್ ಅಲ್ಲೂ ಏನೇನ್ ತಿನ್ಬೇಕು, ತಿನ್ಬಾರ್ದು, ಹೇಗಿರ್ಬೇಕು, ಇರಬಾರ್ದು ಕ್ಲೀನ್ ಆಗಿ ಮೆನ್ಷನ್ ಮಾಡಿದಿರಿ. ಸೊ ಅದು ಕೂಡ ತುಂಬಾ ಮುಖ್ಯವಾದ ಪಾತ್ರ ವಹಿಸುತ್ತಲ್ವಾ, ಊಟ ತಿಂಡಿ, ರೆಸ್ಟ್, ಆಕ್ಟಿವಿಟಿ ಅಂತ ಬಂದಾಗ ಅದ್ರ ಬಗ್ಗೆ. ಅಂದ್ರೆ ಆಹಾರ ಏನ್ ತಗೊಳ್ಬೇಕು ಅಂತ ಹೇಳ್ತಾರೆ ಅಂದ್ರೆ, ಪ್ರಮುಖವಾಗಿ ಅವಳಿಗೆ ವಾಂತಿ ಆಗ್ತಾ ಇದೆ, ವಾಕರಿಕೆ ಆಗ್ತಾ ಇದೆ, ಸುಸ್ತಾಗ್ತಿದೆ ಅಂದಾಗ ಇಮಿಡಿಯೇಟ್ ಆಗಿ ಅವಳಿಗೆ ರೀಹೈಡ್ರೇಷನ್ ಬೇಕಾಗುತ್ತೆ. ಡಿಹೈಡ್ರೇಟ್ ಆಗಿರ್ತಾಳೆ, ರೀಹೈಡ್ರೇಷನ್ ಆಗ್ಬೇಕಾಗತ್ತೆ. ರೀಹೈಡ್ರೇಷನ್ ಅಲ್ಲಿ ಆಯುರ್ವೇದ ಹೇಳೋದೇನಂದ್ರೆ ಸಂಪೂರ್ಣ ಆಹಾರ ಅಂತ ಹೇಳೋದು ಹಾಲಿಗೆ ಹೇಳ್ತಾರೆ. ತಂಪಾದಂತ ಆ ಹಾಲನ್ನ ಕುಡಿಬೇಕು ಅಂತ. ಇವತ್ತು ನಾವು ರೋಸ್ ಮಿಲ್ಕ್ ಅಂತ ನೋಡ್ತೀವಿ ನೋಡಿ, ಅದು ತುಂಬಾ ಒಳ್ಳೇದು ಅವಳಿಗೆ. ಒಳ್ಳೇದು. ಇದು ಗುಲಾಬಿ ಪಕಳೆಗಳನ್ನ ಹಾಕಿ ಸಂಸ್ಕಾರ ಮಾಡಿದಂತ ಹಾಲೇನಿದೆಯಲ್ಲ, ಅದೊಳಗೆ ತುಂಬಾ ಸುಸ್ತನ್ನು ಕಡಿಮೆ ಮಾಡುತ್ತೆ, ಆಮೇಲೆ ಆ ವಾಕರಿಕೆಯನ್ನ ಕಡಿಮೆ ಮಾಡುತ್ತೆ, ವಾಂತಿನ ಕಡಿಮೆ ಮಾಡುತ್ತೆ ಅಂತ ಹೇಳಿ ಅದನ್ನ ಕೊಡ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಇನ್ನಂತ ಇದು ಎಳ್ನೀರ್ ಕುಡಿಬಹುದು ಅವಳು. ಮತ್ತೆ ದ್ರವಾಹಾರಗಳು ಯಾವ ರೀತಿ ಆದ್ರೂ ತಗೊಳ್ಬಹುದು. ತುಂಬಾ ವಾಂತಿ ಕಡಿಮೆ ಮಾಡೋದು ಅನ್ನೋದಕ್ಕೆ ತುಂಬಾ ಸುಲಭವಾಗಿ ಇವತ್ತಿನ ದಿವಸದಲ್ಲಿ ಪ್ರಾಕ್ಟೀಸ್ ಮಾಡಬಹುದು ಅಂತಂದ್ರೆ, ನಿಂಬೆಹಣ್ಣಿನ ಶರ್ಬತ್ತು ಮನೇಲೆ ಮಾಡ್ಕೊಂಡು ಫ್ರೆಶ್ ಆಗಿ ತಗೊಳ್ಳೋದು. ರೀಹೈಡ್ರೇಟ್ ಆಗುತ್ತೆ, ಅಪಟೈಟ್ ಚೆನ್ನಾಗಾಗತ್ತೆ, ವಾಂತಿ ಕಡಿಮೆ ಆಗುತ್ತೆ, ಆ ವಾಕರಿಕೆನೂ ಕಡಿಮೆ ಮಾಡುತ್ತೆ. ಇವೆಲ್ಲವನ್ನ ಕಡಿಮೆ ಮಾಡಿ ಅವಳು ಬೇಕಾಗಿರುವಂತ ನರಿಶ್ಮೆಂಟ್ ಅನ್ನ ಕೊಡುವಂತ ಕೆಲಸ ಮಾಡುತ್ತೆ ಇದು. ಆಮೇಲೆ ಕೆಲವೊಂದಷ್ಟು ಹೇಳ್ತೀವಿ ಅಂದ್ರೆ, ಆ ಕ್ಷಣದಲ್ಲಿ ಅವಳಿಗೆ ಬೇಕಾಗಿರುವಂತ ಸಪ್ಲಿಮೆಂಟೇಶನ್ ಕೊಡಕ್ಕೆ ಸಹಕಾರಿಯಾಗಿರೋದು ಅಂದ್ರೆ, ತುಂಬಾ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ ಆಯುರ್ವೇದದಲ್ಲಿ, ಹಾಲಿಗೆ ತುಪ್ಪವನ್ನು ಹಾಕಿ ಕುಡಿಬೇಕು ಅಂತ ಹೇಳ್ತಾರೆ. ತುಪ್ಪ ಹಾಕಿ ಕುಡಿದ್ರೆ, ಹಾಲು ಹೇಗೆ ಪರಿಪೂರ್ಣ ಆಹಾರನೋ ಹಾಗೆ ತುಪ್ಪನೂ ಸಹ ಪರಿಪೂರ್ಣ ಆಹಾರ. 1 ಸ್ಪೂನ್ ತುಪ್ಪ ತಿಂದ್ರೆ ಅವಳು ಬೇಕಾಗಿರುವಂತ ಎಲ್ಲ ನರಿಶ್ಮೆಂಟ್ ಕೊಡುತ್ತೆ. ಅಕಸ್ಮಾತ್ ಅವಳಿಗೆ ಎಲ್ಲೋ ಒಂಚೂರು ಊಟದಲ್ಲಿ ವ್ಯತ್ಯಾಸ ಆದ್ರೂ, ಆಹಾರದಲ್ಲಿ ವ್ಯತ್ಯಾಸ ಆದ್ರೂ ಅದನ್ನ ಮೇಂಟೈನ್ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಆ ತುಪ್ಪ ಸೇವನೆಯೂ ಸಹ ಒಂಥರ ಅಸಹಿಸ್ಕೊಳ್ದೇನೆ ಅದನ್ನ ತಗೊಳ್ಳೋದಿದೆಯಲ್ಲ, ಅದು ತುಂಬಾ ಮುಖ್ಯ. ಇದು ನಾನು ಕಂಪ್ಲೀಟ್ ಫುಡ್ ನಾನು ತಗೊಳ್ತೀನಿ ಅಂತ ಮೆಂಟಲಿ ಪ್ರಿಪೇರ್ ಆಗ್ಬಿಟ್ರೆ ಅವಳು ತುಪ್ಪ ತಗೊಳ್ಳೋಕೆ ಅದಕ್ಕೆ ಸಹಕಾರಿಯಾಗುತ್ತೆ. ಹಾಗಾಗಿ ಮೊದಲನೇ ತಿಂಗಳಲ್ಲಿ ಇದನ್ನ ನೋಡ್ತೀವಿ.
2ನೇ ತಿಂಗಳಲ್ಲೂ ಸಹ ನಾವೇನ್ ಮಾಡ್ತೀವಿ ಅಂದ್ರೆ ಹೆಚ್ಚು ಕಡಿಮೆ 2 ಮತ್ತೆ 3ನೇ ತಿಂಗಳಲ್ಲೂ ಇದೇ ರೀತಿಯ ಆಹಾರ ಇರುತ್ತೆ. ಹಾಲು ಕಂಪ್ಲೀಟ್ ಆಹಾರ, ಆದ್ರಿಂದ ಹಾಲನ್ನ ಊಟ ಮಾಡ್ಬೋದು. ಪಾಯಸ ಅಂತ ಹೇಳ್ತೀವಿ, ಅಂದ್ರೆ ಈ ಅಕ್ಕಿ ಕಡಲೆಬೇಳೆ ಪಾಯಸ ಆಗ್ಬೋದು, ಕಡಲೆಬೇಳೆ ಹೆವಿ ಆಗ್ಬೋದು, ಅಥವಾ ಬರೀ ಅಕ್ಕಿ ಪಾಯಸ ಮಾಡ್ಬೋದು, ಅಥವಾ ಒಂದು ಹೆಸರು ಬೇಳೆ ಪಾಯಸ, ಕಂಪ್ಲೀಟ್ ಫುಡ್ ಅದು. ಹೆಸರು ಬೇಳೆ ಪಾಯಸ ಕುಡಿಬಹುದು. ನಮ್ಮ ಆಯುರ್ವೇದದಲ್ಲಿ ವಿಶೇಷವಾಗಿ ಹೇಳೋದಂದ್ರೆ ಸ್ವಲ್ಪ ಮಧುರ ಯುಕ್ತವಾದಂತ ಆಹಾರ ಸೇವನೆ ಮಾಡಬೇಕು ಅಂತ ಹೇಳ್ತಾರೆ. ಸ್ವೀಟ್ ಅಂತಂದ್ರೆ ಸಕ್ಕರೆ ಬೆಲ್ಲ ಹಾಕಿ ಮಾಡಿದ್ದು ಅಂತ ಅಲ್ಲ, ಬೈ ನೇಚರ್ ಅದ್ರ ಸ್ವೀಟ್ ಇರುತ್ತಲ್ಲ. ಈಗ ಉದಾಹರಣೆಗೆ ಹಾಲಿಗೆ ಆದಂತ ಒಂದು ಸ್ವೀಟ್ನೆಸ್ ಇರುತ್ತೆ, ಹಾಗೇನೆ ಸೇಬ್ಗಿರುವಂತ ಸ್ವೀಟ್ನೆಸ್ ಬೇರೆ, ಬಾಳೆಹಣ್ಣಿಗಿರುವಂತ ಸ್ವೀಟ್ನೆಸ್ ಬೇರೆ, ಕರೆಕ್ಟ್ ಅಲ್ವಾ? ಸೊ ಆ ರೀತಿಯಾಗಿ ಅದನ್ನ ಒಂದು ಸ್ವಲ್ಪ ಸಿಹಿ ಪದಾರ್ಥಗಳು ಅಂತ ಹೇಳುವಂತ, ನ್ಯಾಚುರಲ್ ಆಗಿ ಸಿಹಿ ಆಗಿರುವಂತದ್ದು, ಅಂತಹ ಪದಾರ್ಥಗಳನ್ನ ಅವಳು 2 ಮತ್ತೆ 3ನೇ ತಿಂಗಳು ತಗೊಳ್ಬೇಕು ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಕೆಲವೊಂದಷ್ಟು ನಮ್ಮಲ್ಲಿ ಹಣ್ಣುಗಳಿದೆ. ಮಾದಿಫಲ ಅಂತ ಒಂದು ಹಣ್ಣಿದೆ, ಅದು ನಿಮ್ಗೆ ಚಕೋತ ಹಣ್ಣು ರೀತಿಯಾಗಿರುತ್ತೆ. ಅದು ಅದ್ರಲ್ಲಿ ಮಾಡಿರುವಂತಹ ಜ್ಯೂಸ್ ಏನಿದೆ ಅಲ್ವಾ, ಕಂಪ್ಲೀಟ್ ಫುಡ್, ಅದು ಕಂಪ್ಲೀಟ್ ಮೆಡಿಸಿನ್. ಸಿಗುತ್ತೆ ಅದು ಮಾದಿಫಲ ಅನ್ನೋದು ಸಿಗುತ್ತೆ, ಬೆಳಿತಾ ಇದಾರೆ ಕೆಲವರು ಅದನ್ನ ಮನೆಗಳಲ್ಲೇ. ಇಲ್ಲೇ ನಮ್ಮ ಮೈಸೂರಲ್ಲೂ ಅನೇಕರು ಬೆಳಿತಾ ಇದಾರೆ ಅದನ್ನ, ಮಾದಿಫಲ ಅನ್ನೋದನ್ನ. ಅದರಲ್ಲೇ ತಯಾರಿಸಿರುವಂತ ಒಂದು ಔಷಧ ಅಂತಲೂ ಅನ್ಕೊಳ್ಬಹುದು. ಮಾದಿಫಲ ರಸಾಯನ ಅಂತ ಹೇಳಿ ಒಂದು ಲಿಕ್ವಿಡ್ ಜ್ಯೂಸ್ ಟೈಪ್ ಇರುತ್ತೆ. ಅದನ್ನ ನೀರ್ ಜೊತೆಗೆ ಹಾಕೊಂಡು ಕುಡಿದ್ರೆ ಈ ವಾಮಿಟಿಂಗು, ನಾಸಿಯಾ ಅವೆಲ್ಲ ತುಂಬಾ ಚೆನ್ನಾಗಿ ಕಡಿಮೆ ಆಗುತ್ತೆ. ಅವಳಿಗೆ ಏನ್ ಬೇಕೋ ಆ ನರಿಶ್ಮೆಂಟ್ ನೆಲ್ಲ ಕೊಡುವಂತ ಕೆಲಸ ಮಾಡುತ್ತೆ. ಸೊ ಫಸ್ಟ್ 3 months ಅದನ್ನ ಅವಳು ಫುಡ್ ಆಗು ಉಪಯೋಗಿಸಬಹುದು, ಮೆಡಿಸಿನ್ ಆಗು ಉಪಯೋಗಿಸ್ಕೊಳ್ಬಹುದು. ಈ ಹಣ್ಣಿಗೆ ಬೇರೆ ಏನಾರ ಹೆಸರು ಇದೆಯಾ? ಅಂದ್ರೆ ಜನಕ್ಕೆ ಗೊತ್ತಿರೋದು ಬೇರೆ ಏನಾದ್ರು ಬೇರೆ ಅಂತ ಇಲ್ಲ, ಮಾದಿಫಲ ಅಂತಾನೆ ಅದಕ್ಕೆ ಹೆಸರಿರುತ್ತೆ. ಅದು ತುಂಬಾ ಅದಕ್ಕೆ ಸಹಕಾರಿಯಾಗಿ ಕೆಲಸ ಮಾಡುತ್ತೆ. ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಇದು ಹೇಗೆ ಪ್ರಮುಖನೋ, ಸೆಕೆಂಡ್ ಟ್ರೈಮಿಸ್ಟರ್ ಬಂದಾಗ ನಾವು ನೋಡ್ತೀವಿ. ಸೆಕೆಂಡ್ ಟ್ರೈಮಿಸ್ಟರ್ ಅಂತ ಹೇಳೋದು ನಾವು 4, 5, 6ನೇ ತಿಂಗಳನ್ನ. 4ನೇ ತಿಂಗಳಲ್ಲಿ ನಮ್ಮ ಆಯುರ್ವೇದ ಶಾಸ್ತ್ರ ಹೇಳುತ್ತೆ 3 ತಿಂಗಳವರೆಗೂ ಅದಕ್ಕೆ ಇನ್ನೂ ಪೂರ್ಣ ಜೀವ ಬಂದಿರಲ್ಲ, ಇಂಪ್ಲಾಂಟೇಶನ್ ಆಗ್ತಾ ಇರತ್ತೆ. ಅಂದ್ರೆ ಆ ಮಗು ಫರ್ಟಿಲೈಸೇಷನ್ ಆದ್ಮೇಲೆ ಟ್ಯೂಬಲ್ ಫರ್ಟಿಲೈಸೇಷನ್ ಆಗುತ್ತೆ, ಅಲ್ಲಿಂದ ವಾಪಸ್ ಯೂಟ್ರಸ್ ಬಂದು ಅಲ್ಲಿ ಸೆಟ್ಲ್ ಆಗ್ಬೇಕದು. ಆ ಸೆಟ್ಲ್ಮೆಂಟ್ಗೆ ನಾವು ಇಂಪ್ಲಾಂಟೇಶನ್ ಅಂತ ಹೇಳ್ತೀವಿ. ಅದು 3 ತಿಂಗಳು ತಗೊಳುತ್ತೆ. ಅದು 3 ತಿಂಗಳು ತಗೊಳುತ್ತೆ. ಆ 3 ತಿಂಗಳ ಒಳಗೆ ಯಾವುದೇ ಸಮಸ್ಯೆ ಬರಬಾರ್ದು ಅಂತ ಹೇಳಿ ಒಂದು ಕ್ರಿಯೆಯನ್ನ ಮಾಡುವಂಥದ್ದು ಇದೆ. ಆ ಕ್ರಿಯೆನ ಔಷಧಿ ರೂಪವಾಗಿ ಮಾಡ್ತೀವಿ, ಮತ್ತೆ ಇದನ್ನ ಅವಳಿಗೆ ಬೇಕಾಗಿರುವಂತ ಒಂದು ಬೇರೆ ರೀತಿಯಲ್ಲಿ ಮಂತ್ರಗಳ ಮೂಲಕ ಅದೆಲ್ಲ ಮಾಡುವಂಥದ್ದು ಒಂದು ವಿಧಾನ ಇದೆ. ಅದು ವೇದೋಕ್ತವಾಗಿ ಬಂದಿರುವಂತ ವಿಚಾರ, ಅದನ್ನ ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ, ಆಯ್ತಾ? ಹಾಗಾಗಿ ಮೊದಲು 3 ತಿಂಗಳಲ್ಲಿ ಆ ಇಂಪ್ಲಾಂಟೇಶನ್ಗೆ ಸಪೋರ್ಟಿವ್ ಆಗಿರುವಂತ ಆಯುರ್ವೇದೀಯ ದ್ರವ್ಯಗಳನ್ನು ಉಪಯೋಗಿಸಿ ಆ ಇಂಪ್ಲಾಂಟೇಶನ್ ಸಕ್ಸಸ್ಫುಲ್ ಆಗಿ ಆಗ್ಬೇಕು, ಏನು ತೊಂದರೆ ಆಗ್ಬಾರ್ದು, ಅಬಾರ್ಷನ್ ಆಗ್ಬಾರ್ದು. ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಕೆಲವೊಂದಷ್ಟು ಆಹಾರ ಔಷಧಿಗಳನ್ನ ಹೇಳ್ತೀವಿ. ಅದಕ್ಕೋಸ್ಕರನೇ ಹೇಳ್ತಾರೆ 3 ತಿಂಗಳವರೆಗೂ ಪ್ರಯಾಣ ಮಾಡಬಾರ್ದು ಹೆಣ್ಮಕ್ಳು ಅಂತ. ಯಾಕಂದ್ರೆ ಇಂಪ್ಲಾಂಟೇಶನ್ ಆಗೋವರ್ಗುನುವೆ ಅದು ಅಲ್ಲಾಡ್ಸಿದ್ರೆ, ಅಂದ್ರೆ ಪ್ರಯಾಣ ಎಲ್ಲ ಮಾಡ್ತು ಅಂದ್ರೆ ಅದು ಡಿಸ್ಪ್ಲೇಸ್ಮೆಂಟ್ ಆಗಿ ಅಬಾರ್ಷನ್ ಆಗೋ ಒಂದು ಸಂದರ್ಭ ಇರುತ್ತೆ. ಅದಕ್ಕೆ ಪ್ರಯಾಣ ಮಾಡಬಾರ್ದು ಅಂತ ಹಿಂದಿನವರು ಹೇಳ್ತಿದ್ರು. ನಾವು ಅದನ್ನ ಇವತ್ತೇನೋ ಉದಾಸೀನ ಮಾಡ್ಬಿಡ್ತಿದೀವಿ. ಹಾಗಾಗಿ ಅದನ್ನ ನಾವು ತುಂಬಾ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗಾಗಿ 4ನೇ ತಿಂಗಳಲ್ಲಿ ಇದೆಯಲ್ಲ, ಅಂದ್ರೆ 45ನೇ ಕನ್ಸೆಪ್ಷನ್ ಆದ 45ನೇ ದಿವಸದಿಂದ 4 ತಿಂಗಳ ಒಳಗೆ ಕಂಪ್ಲೀಟ್ ಹಾರ್ಟ್ ಫಾರ್ಮೇಶನ್ ಆಗತ್ತೆ. ಹಾಗಾಗಿ ಆ ಹಾರ್ಟ್ ಫಾರ್ಮೇಶನ್ ಆಗ್ತಿದ್ದಾಗೇನೆ ಏನಾಗುತ್ತೆ ಅಂದ್ರೆ ಅಲ್ಲಿ ಚೇತನ ಅನ್ನೋದು ಬಂದು ಸೇರ್ಕೊಡುತ್ತೆ. ಜೀವದ ಒಂದು ಪ್ರಕಟ ಆಗುವಂತ ಒಂದು, ಅಂದ್ರೆ ಭಾವನೆಗಳನ್ನ ಮೂಡಿಸುವಂತ ಒಂದು ಪಾರ್ಟ್ ಅದು ಅಲ್ಲಿ ವ್ಯಕ್ತ ಆಗ್ತಾ ಹೋಗುತ್ತೆ 4ನೇ ತಿಂಗಳಲ್ಲಿ. ಆ 4ನೇ ತಿಂಗಳಲ್ಲಿ ಅವಳಿಗೆ ಬಯಕೆ ಏನೋದು ಪ್ರಾರಂಭ ಆಗತ್ತೆ ಅಂತ ನಾವು ನೋಡ್ತೀವಿ. ಹಿಂದಿನವ್ರು ಹೇಳ್ತಾ ಇದ್ದಿದ್ದು, ಅವಳಿಗೆ ಏನ್ ತಿನ್ಬೇಕು, ಏನ್ ಆಸೆಗಳಾಗ್ತಾ ಆಗುತ್ತೆ ಅಂತ ಹೇಳ್ತೀವಲ್ಲ, ನ್ಯಾಚುರಲ್ ಆಗಿ ನಿಜ ಆಗುತ್ತೆ. ಬಯಕೆ ಅನ್ನೋ ಕಾನ್ಸೆಪ್ಟ್ ಇದೆಯಾ, ಕ್ರೇವಿಂಗ್ಸ್, ಬಯಕೆ. ನಾವ್ ಅನ್ಕೊಳ್ತೀವಿ ಎಲ್ಲ ಹೇಳಿ ಸೈಕಾಲಜಿಕಲಿ ಹಂಗ ಅನ್ನಿಸ್ಕೊಂಡ್ರೆ ನಾವು ಪ್ರೆಗ್ನೆಂಟ್. ಅಂದ್ರೆ ಅವಳ ದೇಹದಲ್ಲಿ ಏನ್ ನರಿಶ್ಮೆಂಟ್ ಕಮ್ಮಿ ಆಗಿರಬಹುದು, ಅದನ್ನ ಫುಲ್ಫಿಲ್ ಮಾಡೋದಕ್ಕೂ ಸಹ ಬಯಕೆಗಳು ಕಾಣಿಸ್ಕೊಳ್ಳುತ್ತೆ. ಹಾಗೇನೆ ಮಗುವಿಗೆ ಏನ್ ಬೇಕು ಅನ್ಸಿರುತ್ತೆ, ಅಂದ್ರೆ ಅಲ್ಲಿ ಚೇತನ ಅಂತಾನೆ ಹೇಳಿದ್ನಲ್ಲ, ಅದು ಬಂದು ಅವಳ ದೇಹದ ಒಳಗಡೆ ಸೇರ್ಕೊಳ್ಬೇಕಾರೆ ಆ ಮಗುವಿನ ಪೂರ್ವ ಜನ್ಮದ ಕರ್ಮ ಏನಿರುತ್ತೆ ಅದು ಅದ್ರ ಜೊತೆಗೆ ಬಂದು ಸೇರ್ಕೊಳ್ಳುತ್ತೆ. ಸೊ ಅದು ಕೇಳುತ್ತೆ ನನಗೆ ಇದು ಬೇಕು ಅಂತ ಕೇಳಕ್ ಶುರು ಮಾಡುತ್ತೆ. ಅದು ಅವಳಿಗೆ ಬಯಕೆ ರೂಪದಲ್ಲಿ ಫುಲ್ಫಿಲ್ ಮಾಡುವಂತ ಒಂದು ಸಂದರ್ಭಗಳು ಬರುತ್ತೆ. ಹಾಗಾಗಿ ಆ ಬಯಕೆಗಳನ್ನ ಈಡೇರಿಸುವಂತ ಸಮಯ ಆದ್ರಿಂದ 4ನೇ ತಿಂಗಳಲ್ಲಿ ನರಿಶ್ಮೆಂಟ್ ತುಂಬಾ ಬೇಕಾಗತ್ತೆ. ಹಾರ್ಟ್ ಕಂಪ್ಲೀಟ್ ಫಾರ್ಮೇಶನ್ ಆಗಿರೋದ್ರಿಂದ ರಕ್ತ ಉತ್ಪತ್ತಿ ಆಗ್ಬೇಕು, ಪೋಷಣೆ ಆಗ್ಬೇಕು ರಕ್ತದ ಮೂಲಕವಾಗಿ. ಇದಕ್ಕೆ ಬೇಕಾಗಿರುವಂತಂದ್ರೆ ಮೊದಲು ಸೆಕೆಂಡ್ ಟ್ರೈಮಿಸ್ಟರ್ ನಾವು ಹೇಳೋದೇನಂದ್ರೆ ನೆಲ್ಲಿಕಾಯಿಯ ಉಪಯೋಗವನ್ನ ನಾವು ಮಾಡಬೇಕು. ನೆಲ್ಲಿಕಾಯಿನ ನಾವು ಆಹಾರ ಅಂತಾನೆ ಅನ್ಕೊಳ್ಳೋಣ. ನೆಲ್ಲಿಕಾಯಲ್ಲಿ ನೀವು ಮೊರಬ್ಬ ಮಾಡಿ ಉಪಯೋಗಿಸ್ಕೊಳ್ಬಹುದು,
ಅಥವಾ ನೆಲ್ಲಿಕಾಯಿ ಆಮಲಕ್ಕಿ ರಸಾಯನ ಅಂತ ಹೇಳಿ ಸಿಕ್ಕುತ್ತೆ, ಅದನ್ನು ಉಪಯೋಗಿಸ್ಕೊಳ್ಬಹುದು. ಆಮೇಲೆ ನೆಲ್ಲಿಕಾಯ್ದು ಸಾರು ಮಾಡ್ಬೋದು, ಕುಡಿಯೋದಕ್ಕೆ ಅಂತ ಹೇಳಿ ಅವಳು ಕೊಡ್ಬೋದು. ನೆಲ್ಲಿಕಾಯಿ ತಂಬುಳಿ ಮಾಡ್ಕೊಡ್ಬೋದು. ಈ ತರ ಬೇರೆ ಬೇರೆ ರೂಪದಲ್ಲಿ ಅವಳಿಗೆ ಇದನ್ನು ಮಾಡಿ ಕೊಟ್ಟಾಗ, ಉಪ್ಪಿನಕಾಯಿ ಅದನ್ನು ಸಹ ಮಾಡಿ ಕೊಡ್ಬೋದು. ಅಂದ್ರೆ ಉಪ್ಪು ಹುಳಿ ಖಾರ ಸ್ವಲ್ಪ ಕಡಿಮೆ ಇರುವಂತದ್ದು ತಿನ್ನೋದು ಒಳ್ಳೇದು. ಹಾಗೆ ಮಿಡ್ಲ್ ಟ್ರೈಮಿಸ್ಟರ್ ಇದೆಯಲ್ಲ, 4, 5, 6ನೇ ತಿಂಗಳಲ್ಲಿ ಸ್ವಲ್ಪ ನಾವು ಎಚ್ಚರಿಕೆಯಿಂದ ಅವಳಿಗೆ ಉಳಿದ ಆಹಾರಗಳನ್ನು ಸಹ ಸಪ್ಲಿಮೆಂಟ್ ಮಾಡ್ಬೇಕಾಗತ್ತೆ. ನೆಲ್ಲಿಕಾಯಿ ಅದರಲ್ಲಿ ಪ್ರಧಾನವಾಗಿ ಇರ್ಬೇಕಾಗತ್ತೆ. ಆಗ್ಲೇ ಹೇಳಿದಂತೆ ಹಾಲು ಸಂಪೂರ್ಣ ಆಹಾರ. ಹಾಲು 9 ತಿಂಗಳು ಅವಳು ತಗೊಳ್ಳೇಬೇಕು, ಕಂಪಲ್ಸರಿ 2 ಹೊತ್ತು ಹಾಲು ಕುಡಿಲೇಬೇಕು. ಆ ಹಾಲಿನ ಜೊತೆಗೆ ಶತಾವರಿ ಅಂತ ಒಂದು ಪ್ರಮುಖವಾದಂತ ಒಂದು ಔಷಧಿ ಇದೆ, ಅದೊಂದು ಬೇರು. ಆ ಬೇರನ್ನ ಹಾಲಿನ ಜೊತೆಗೆ ಹಾಕಿ ಸಂಸ್ಕಾರ ಮಾಡಿ ಕೊಟ್ಟಾಗ ಅವಳಿಗೆ ಯೂಟ್ರಸ್ಗೆ ಸಪ್ಲಿಮೆಂಟೇಶನ್ ಏನ್ ಬೇಕೋ ಅದೆಲ್ಲ ಪೂರ್ಣವಾಗಿ ಮಾಡತ್ತೆ. ಅಷ್ಟೇ ಅಲ್ಲ, ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡುತ್ತೆ ಅದು. ಪ್ರೊಜೆಸ್ಟ್ರಾನ್ ಮತ್ತೆ ಈಸ್ಟ್ರೋಜನ್ ಏನಿದೆ ಅವೆರಡನ್ನು ಬ್ಯಾಲೆನ್ಸ್ ಮಾಡಿ ಅಬಾರ್ಷನ್ಸ್ ಆಗದೆ ಇರೋ ಹಾಗೆ ತಡೆಗಟ್ಟಂತ ಶಕ್ತಿ ಅದಕ್ಕಿದೆ. ಫುಲ್ ಟೈಮ್ ಆದ್ಮೇಲೆ 9 ತಿಂಗಳು ಆದ್ಮೇಲೆ ಡೆಲಿವರಿ ಆಗೋ ಹಾಗೆ ಅದನ್ನ ಸಪೋರ್ಟ್ ಮಾಡುತ್ತೆ. ಇಷ್ಟೆಲ್ಲ ಮ್ಯಾಜಿಕಲ್ ಎಫೆಕ್ಟ್ ನಾವು ಇದ್ರಲ್ಲಿ ನಾವು ನೋಡ್ತೀವಿ. ಬಟ್ ಇವಾಗ ನೀವು ಮೆನ್ಷನ್ ಮಾಡಿದ್ರಿ ಶತಾವರಿ ಅಂತ ಹೇಳಿದ್ರಿ, ಅದಕ್ಕೆ ಹಾಕೊಂಡು ತಗೊಳ್ಳಿ ಅಂತ. ಇದನ್ನ ನೀವು ಹೇಳಿದ್ದನ್ನ ನೋಡಿ ಜನರಲ್ ಆಗಿ ಯಾರು ಟ್ರೈ ಮಾಡ್ಬೋದಾ ಬೇಡವಾ? ಮಾಡ್ಬೋದು. ಆಯುರ್ವೇದ ವೈದ್ಯರ ಒಂದು ಸಲಹೆ ತಗೊಳ್ಬಹುದು. ನೀವು ತಗೊಂಡು ಅದನ್ನ ನೀವು ಹೇಗೆ ಡೋಸೇಜ್ ಅದೆಲ್ಲ ನಾವು ನೋಡ್ಬೇಕಾಗುತ್ತೆ. ಎಲ್ಲಾ ಕಡೆನೂ ಎಲ್ಲ ಸಿಗುತ್ತೆ, ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಕೊಳ್ತಾರೆ. ಒಂದ್ ಅರ್ಧ ಟೀ ಸ್ಪೂನ್ ಒಂದ್ ಚಿಟ್ಕಿ ಹಾಕೊಂಡ್ ತಗೊಳ್ಳೋಣ ಅಂತ ಡೂ ಇಟ್ ಯುವರ್ ಸೆಲ್ಫ್ ಗಳು ಜಾಸ್ತಿ ಟ್ರೆಂಡ್ ಇವಾಗ. ಅದು ಸಾಧಾರಣವಾಗಿ ನಮ್ಮ ಆಯುರ್ವೇದದಲ್ಲಿ ಅದಕ್ಕೆ ನಾವು ಪ್ರಮೋಟ್ ಮಾಡಲ್ಲ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಒಂದೇ ರೀತಿ ಇರೋದಿಲ್ಲ. ಒಬ್ಬೊಬ್ಬರ ದೇಹ ಪ್ರಕೃತಿ ಒಂದೊಂದ್ ತರ ಇರುತ್ತೆ. ನಿಮಗ್ ಬೇಕಾಗಿರೋ ಡೋಸೇಜ್ ಇನ್ನೊಬ್ರಿಗೆ ಬೇಕಾಗದೆ ಇರ್ಬೋದು. ನಿಮಗ್ ಬೇಕಾಗಿರೋಂತಹ ಮೆಡಿಸಿನ್ ಇನ್ನೊಬ್ರಿಗೆ ಬೇಕಾಗದೆ ಇರ್ಬೋದು. ನಿಮ್ಮ ಸಿಂಪ್ಟಮ್ಸ್ ಬೇರೆ ಇರ್ಬೋದು. ನಿಮ್ಗೆ ವಾಮಿಟಿಂಗ್ ಜಾಸ್ತಿ ಇರ್ಬೋದು, ಇನ್ನೊಬ್ರಿಗೆ ಏನು ಇಲ್ವೇ ಇಲ್ಲ ವಾಮಿಟಿಂಗ್. ಸೊ ವ್ಯಕ್ತಿಯಿಂದ ವ್ಯಕ್ತಿಗೆ ಇದು ಬದಲಾಗ್ತಾ ಹೋಗುತ್ತೆ. ಅದಕ್ಕೆ ತಕ್ಕಂತೆ ನಾವು ಪ್ಲಾನ್ ಮಾಡ್ಬೇಕಾಗತ್ತೆ. ಆಹಾರ ಇರ್ಬೋದು, ಔಷಧಿ ಇರ್ಬೋದು, ಅದಕ್ಕೆ ತಕ್ಕಂತೆ ನಾವು ಅದನ್ನ ಪ್ಲಾನ್ ಮಾಡ್ಬೇಕಾಗುತ್ತೆ. ಎಸ್ ಮೇಡಮ್. ಕಮಿಂಗ್ ಬ್ಯಾಕ್ ಟು ಸೆಕೆಂಡ್ ಟ್ರೈಮಿಸ್ಟರ್. ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ನೆಲ್ಲಿಕಾಯಿನ ಉಪಯೋಗಿಸ್ಕೊಳ್ಳೋದು ಬಹಳ ಪ್ರಮುಖ ಅಂತ ಹೇಳಿದೆ. ಇದ್ರ ಜೊತೆಗೆ ಹೆಸರು ಕಾಳಿನಿಂದ ಮಾಡಿದಂತ ಆಹಾರ, ಅಂದ್ರೆ ಪೊಂಗಲ್ ಅಂತ ನಾವು ಮಾಡ್ತೀವಲ್ಲ, ಹುಗ್ಗಿ, ಅದು ತುಂಬಾ ಅವಳಿಗೆ ಅಪಟೈಸರ್ ಸಹ. ಅದು ಜೀರ್ಣಕ್ರಿಯೆ ಚೆನ್ನಾಗಿ ಮಾಡುತ್ತೆ. ಆಮೇಲೆ ಹೆಸರು ಬೇಳೆ ಸಾರು, ನಮ್ಮ ಆಯುರ್ವೇದದಲ್ಲಿ ಹೇಳುದು ಸಾರು ಅಂತಂದ್ರೆ ಸಾರ ಅನ್ನೋದು, ಅದ್ರ ಪದದ ಮೇಲೆ ಸಾರು ಅನ್ನೋ ಪದ ಬಂದಿರೋದು. ಹಾಗಾಗಿ ಸಾರು ಮಾಡ್ಬೇಕಾದ್ರೆ ಯಾವಾಗ್ಲೂ ಸಹ ಹೆಸರು ಬೇಳೆನೆ ಉಪಯೋಗಿಸ್ಬೇಕು, ಹೆಸರು ಕಾಳನ್ನೇ ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಪರ್ಟಿಕ್ಯುಲರ್ಲಿ ಪ್ರೆಗ್ನೆಂಟ್ಗೆ, ಎಲ್ಲರಿಗೂ ಇನ್ ಜನರಲ್, ಅದರಲ್ಲೂ ವಿಶೇಷವಾಗಿ ಬಸರೀರಿಗೆ ಅದನ್ನ ಹೆಚ್ಚಾಗಿ ಹೇಳೋದನ್ನ ನೋಡ್ತೀವಿ. ಹಾಗಾಗಿ ತೊಗರಿಬೇಳೆ ಕಾನ್ಸೆಪ್ಟ್ ಇಲ್ಲ, ತೊಗರಿಬೇಳೆ ತುಂಬಾ ಕಡಿಮೆನೆ ಹೇಳೋದು ನಮ್ಮ ಆಯುರ್ವೇದದಲ್ಲಿ. ಹೆಸರು ಬೇಳೆಗೆ ಪ್ರಾಮುಖ್ಯತೆ ಜಾಸ್ತಿ. ಸರಿ. ನಾನು ಎಲ್ಲರನ್ನೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅದೇನೆ, ನೀವು ದಿನ ಸಾರು ಮಾಡ್ಬೇಕಾದ್ರೆ ಹೆಸರು ಬೇಳೆ ಸಾರು ಮಾಡಿ. ಸಾಂಬಾರ್ ಮಾಡ್ತಿರಲ್ಲ ತರಕಾರಿ ಎಲ್ಲ ಹಾಕಿ, ಅವಾಗ ತೊಗರಿಬೇಳೆ ಉಪಯೋಗಿಸಿ. ಸೂಪರ್ ಟಿಪ್ ಇದು. ಎಲ್ಲರಿಗೂ ಸಹ, ಬಸರಿಗೆ ಅಂತ ಅಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಆರೋಗ್ಯಕರ, ಜನರಲ್ ಹೆಲ್ತ್ಗೂ ಅದು ತುಂಬಾ ಒಳ್ಳೇದು. ಹೌದು. ಆಮೇಲೆ ಪೊಂಗಲ್ ಕೊಡ್ತೀವಿ ಅವಳಿಗೆ, ಪೊಂಗಲ್ ಕೊಡ್ಬೇಕು. ಆಮೇಲೆ ತರಕಾರಿಗಳಿಂದ ಹಾಕಿ ಮಾಡಿರುವಂತಹ ಸೂಪ್ ಮಾಡ್ಕೊಡ್ಬಹುದು. ಇವೆಲ್ಲವನ್ನ ಕೊಟ್ಟಾಗ ಅವಳಿಗೆ ನರಿಶ್ಮೆಂಟು ಚೆನ್ನಾಗಾಗತ್ತೆ. ಮತ್ತೆ ಅವಳಿಗೆ ಬೇಕಾಗಿರುವಂತಹ ಒಂದು ಅಪಟೈಸರ್ ಅಂತ ಹೇಳದ್ನಲ್ಲ, ಅದಕ್ಕೆ ಮೆಣಸು, ಜೀರಿಗೆ, ಶುಂಠಿ ಇವೆಲ್ಲ ಏನಿದೆಯಲ್ಲ ಅದರಿಂದ ತಯಾರು ಮಾಡಿರುವಂತ ಒಂದು ಪೌಡರ್ ಮಾಡಿ ಅದರಲ್ಲಿ ಅವಳಿಗೆ ಕಟ್ಸಾರು ಅಂತ ನಾವು ಮಾಡ್ತೀವಿ, ಗೊತ್ತಿರ್ಬೋದು ನಿಮ್ಗೆ. ಆ ಕಟ್ಸಾರನ್ನು ಕೊಟ್ಟಾಗ ಅಪಟೈಸರ್ ಅದು ಚೆನ್ನಾಗಿ ಜೀರ್ಣಕ್ರಿಯೆ ಮಾಡಿ ಅವಳಿಗೆ ಆಹಾರ ಜೀರ್ಣ ಮಾಡ್ಲಿಕ್ಕೆ, ತಗೊಂಡಿರೋ ಆಹಾರ ಜೀರ್ಣ ಮಾಡಿ ಬಾಡಿ ಅಕ್ಸೆಪ್ಟ್ ಮಾಡ್ಕೊಳ್ಬೇಕಲ್ಲ, ಆ ಕ್ರಿಯೆಗೆ ಅದು ಸಹಾಯ ಮಾಡುತ್ತೆ. ಹಾಗಾಗಿ ಮಿಡ್ಲ್ 3 months ಇದೆಯಲ್ಲ, ಅದು ಬಹಳ ಪ್ರಮುಖವಾಗಿರುವಂತದ್ದು. 4ನೇ ತಿಂಗಳು ನಿಮ್ಗೆ ಹೇಳಿದೆ ಆಮಲಕ್ಕಿ ಅಂತ ಅಥವಾ ನೆಲ್ಲಿಕಾಯಿ ಅಂತ. 5ನೇ ತಿಂಗಳಲ್ಲಿ ಮನಃ ಪ್ರಬುದ್ಧತರ ಭವತಿ ಅಂತ ಹೇಳ್ತಾರೆ. ಪಂಚಮೇ ಮಾಸಿ ಮನಃ ಪ್ರಬುದ್ಧತರ ಭವತಿ ಅಂತ ಹೇಳ್ತಾರೆ. 5ನೇ ತಿಂಗಳಲ್ಲಿ ಮನಸ್ಸು ಅರಳುತ್ತೆ, ಮನಸ್ಸು ಫಾರ್ಮೇಶನ್ ಆಗ್ತಾ ಹೋಗುತ್ತೆ. ಮನಸ್ಸು ಅಲ್ಲಿ ಹೃದಯ ಫಾರ್ಮೇಶನ್ ಆಯ್ತಲ್ಲ, ಅಲ್ಲಿ ಬಂದು ಚೇತನ ಹೇಗೆ ಸೇರ್ಕೊಳ್ಳುತ್ತೆ ಹಾಗೆ ಮನಸ್ಸು ಬಂದು ಸೇರ್ಕೊಳ್ಳುತ್ತೆ. ಆವಾಗ ಆ ಮನಸ್ಸು ಸುಖ ದುಃಖಗಳನ್ನ ವ್ಯಕ್ತ ಮಾಡಕ್ ಶುರು ಮಾಡತ್ತಂತೆ. ಹೊಟ್ಟೆಲಿರುವಂತ ಮಗು ತಾಯಿಗೆ ಅದನ್ನ ಹೇಳಕ್ ಶುರು ಮಾಡುತ್ತೆ. ಸೊ ಮತ್ತೆ ಪಂಚಜ್ಞಾನೇಂದ್ರಗಳ ಬೆಳವಣಿಗೆ ಪ್ರಾರಂಭ ಆಗುತ್ತೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವುಗಳ ಮೂಲಕ ಅದು ಎಕ್ಸ್ಪ್ರೆಸ್ ಮಾಡಕ್ ಶುರು ಮಾಡುತ್ತೆ. ಆ ರೀತಿಯಾಗಿ ಅದ್ರದ್ದು ಸ್ಪಂದನ ಶುರು ಆಗತ್ತೆ. ಸ್ಪಂದನ ಅಂದ್ರೆ ನಾವ್ ಇವತ್ತು ಮಗು ಓಡಾಡೋದನ್ನ ಹೇಳ್ತೀವಲ್ಲ ಹೊಟ್ಟೆ ಒಳಗಡೆ, ಅದು ಪ್ರಾರಂಭ ಆಗೋಕ್ಕೂ ಮುಂಚೆ ಅವಳಲ್ಲಿ ಆ ಫೀಲಿಂಗ್ ಗೊತ್ತಾಗ್ತಾ ಹೋಗುತ್ತೆ. ಆ ಪಂಚ ಜ್ಞಾನೇಂದ್ರಿಯಗಳು ಅದು ಪ್ರಕಟ ಆಗ್ತಾ ಇರ್ಬೇಕಾದ್ರೆ ಆ ಕಣ್ಣಿನ ಮೂಲಕ ನೋಡ್ಬೇಕು, ಇಂಥದ್ದು ನೋಡ್ಬೇಕು ಅನ್ಸುತ್ತೆ ಮಗುಗೆ, ಇಂಥದನ್ನ ಕೇಳಬೇಕು ಅನ್ಸುತ್ತೆ. ಬಯಕೆ ಅಂದ್ರೆ ಕೇವಲ ಆಹಾರದಿಂದ ಅಷ್ಟೇ ಅಲ್ಲ, ನೋಡೋದು, ಕೇಳೋದು ಅದೆಲ್ಲ ಸಹ ಪ್ರಕಟ ಮಾಡಕ್ ಶುರು ಮಾಡುತ್ತೆ. ಯಾವ ತರ ಡ್ರೆಸ್ ಮಾಡ್ಕೋಬೇಕು ಅಂತಾನು ಮಗು ಹೇಳುತ್ತೆ ಎಷ್ಟೋ ಸರಿ, ಒಳಗಡೆ ಇರುವಂತ ಮಗು, ಅದನ್ನು ಸಹ ಬಯಕೆ ಅಂತ ಹೇಳ್ತಾರೆ. ಹೌದಾ? ಆಮೇಲೆ ಇಂಥದನ್ನ ನೋಡ್ಬೇಕು ಅಂತ ಹೇಳಿದ್ರೆ ಒಂದು ಉದಾಹರಣೆಗೆ ಹೇಳ್ತೀನಿ. ಒಬ್ಬ ಋಷಿಗಳ ಅಥವಾ ಆಶ್ರಮಕ್ಕೆ ಹೋಗ್ಬೇಕು ಅಂತ ಅನ್ಸುತ್ತೆ ಅಂತ ಅನ್ಕೊಳ್ಳಿ. ಆ ಮಗು ಬಹಳ ಸಾತ್ವಿಕ ಮತ್ತು ಬೌದ್ಧಿಕವಾಗಿ ತುಂಬಾ ಚೆನ್ನಾಗಿರುವಂತ ಮಗು ಆಗುತ್ತೆ ಅಂತ ಹೇಳ್ತಾರೆ. ಮಹಾರಾಜನ ದರ್ಶನ ಮಾಡ್ಬೇಕು ಅಂತ ಅವಳು ಫೀಲ್ ಬರುತ್ತೆ ಅನ್ಕೊಳ್ಳಿ. ಆವಾಗ ಶೌರ್ಯಯುತವಾದಂತ ಒಂದು
ಮಗು ಹುಟ್ಟುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅದು ಬಯಕೆ ರೂಪದಲ್ಲಿ ಅದು ಕೇಳತ್ತೆ, ನನಗಿದ್ ಬೇಕು ಅಂತ ಹೇಳುತ್ತೆ. ಅದು 5ನೇ ತಿಂಗಳಲ್ಲಿ ಆಗತ್ತೆ ಅಂತ ಹೇಳ್ತಾರೆ. ಈಗ 4, 5 ಈ ತಿಂಗಳಲ್ಲಿ ನಾವು ನೋಡ್ತೀವಿ. 6ನೇ ತಿಂಗಳಲ್ಲಿ ಷಷ್ಠೇ ಬುದ್ಧಿ ಅಂತ ಹೇಳ್ತಾರೆ. 6ನೇ ತಿಂಗಳಲ್ಲಿ ಬ್ರೈನ್ ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಿ ಆಗಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ಅದು ಆ ಬುದ್ಧಿಮತ್ತೆ ತುಂಬಾ ಚೆನ್ನಾಗಿ ಆಗುತ್ತೆ. ಹಾಗಾಗಿ ಬುದ್ಧಿಮತ್ತೆಗೆ ಉಪಕಾರಿಯಾಗಿರುವಂತ ಆಹಾರ ಕೊಡ್ಬೇಕು ಅವಾಗ ಅವಳಿಗೆ. ಏನ್ ಕೊಡ್ಬೇಕು ಅವಾಗ 6ನೇ ತಿಂಗಳಲ್ಲಿ ಕೊಡುವಂತ ಆಹಾರದಲ್ಲಿ ಪ್ರಮುಖವಾಗಿ ಬುದ್ಧಿಮತ್ತೆ ಹೆಚ್ಚು ಮಾಡೋದು ಅಂತಂದ್ರೆ ಬೂದುಗುಂಬಳಕಾಯಿ. ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಕುಷ್ಮಾಂಡ ರಸಾಯನ ಅಂತ ಹೇಳಿ ನಮ್ಮಲ್ಲಿ ಮಾಡ್ತೀವಿ. ಅದನ್ನ ತಗೊಳ್ಳಿ ಅಂತ ಹೇಳ್ತೀವಿ. ಔಷಧಿ ರೂಪವಾಗಿ ನಂಗೆ ತಗೊಳಕ್ ಇಷ್ಟ ಇಲ್ಲ ಅಂತ ನೀವು ಅನ್ಕೊಳ್ತೀರಾ ಅನ್ಕೊಳ್ಳಿ, ಆವಾಗ ನೀವು ಆಹಾರವಾಗಿ ಬಳಸ್ಬೋದು. ಬೂದುಗುಂಬಳಕಾಯಿ ಹಲ್ವಾ, ದಂಬ್ರೋಟ ಅಂತ ಮಾಡ್ತೀವಲ್ಲ, ಅದನ್ನ ದಿನ ಬೆಳಿಗ್ಗೆ ಸಂಜೆ ಒಂದೊಂದು ಸ್ಪೂನ್ ತಿನ್ಬೋದು ಅವಳು. ಮಗುವಿನ ಬುದ್ಧಿ ಮತ್ತೆ ತುಂಬಾ ಚೆನ್ನಾಗಿ ಆಗತ್ತೆ. ಆ ಸ್ವೀಟ್ ಬೇಡ ಅನ್ನಿಸ್ತಾ ಸಾಂಬಾರ್ ಮಾಡ್ಕೊಡಿ, ಮಜ್ಜಿಗೆ ಹುಳಿ ಮಾಡ್ಕೊಡಿ, ಅದ್ರದ್ದು ರಾಯ್ತ ಮಾಡ್ಕೊಡಿ, ಅದ್ರದ್ದು ಜ್ಯೂಸ್ ಮಾಡ್ಕೊಡಿ, ಅಥವಾ ಮಜ್ಜಿಗೆ ಹಾಕಿ ಅದನ್ನ ಜ್ಯೂಸ್ನ ಅದನ್ನ ಮಜ್ಜಿಗೆ ಮಾಡ್ಕೊಡಿ. ಹೀಗೆ ವಾರದಲ್ಲಿ 3 ದಿವಸ 4 ದಿವಸ ಬೂದುಗುಂಬಳಕಾಯಿ ಉಪಯೋಗಿಸುವಂತ ಒಂದು ಅಭ್ಯಾಸ ಮಾಡ್ಕೊಳ್ಳಿ. ಮಗುವಿನ ಬುದ್ಧಿಯ ಬೆಳವಣಿಗೆ ತುಂಬಾ ಚೆನ್ನಾಗಿ ಆಗುತ್ತೆ. ಮಿದುಳಿನ ಬೆಳವಣಿಗೆ ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ಇದನ್ನ ನಾವು ಮಿಡ್ಲ್ ಟ್ರೈಮಿಸ್ಟರ್ ಅಲ್ಲಿ ನಾವು ಈ ಆಹಾರ ಮತ್ತೆ ಅವಳ ವಿಚಾರವಾಗಿ ನಾವು ಅದನ್ನ ಹೇಳುವಂಥದ್ದನ್ನ ನಾವು ನೋಡ್ತೀವಿ. ಸೊ ನೆಕ್ಸ್ಟ್ ಬರೋದು ಫೈನಲ್ ಟ್ರೈಮಿಸ್ಟರ್ ಆಫ್ ದಿಸ್ ಜರ್ನಿ, ಪ್ರೆಗ್ನೆನ್ಸಿದು. ಅದು ಎಷ್ಟು ಕ್ರೂಷಿಯಲ್, ಏನೇನ್ ಗಮನ ವಹಿಸ್ಬೇಕು? ಈಗ ನಾವು 5, 6, 7 ಈ ತಿಂಗಳುಗಳು ತುಂಬಾ ಪ್ರೆಷಿಯಸ್ ಅಂತ ಹೇಳಿದ್ವಿ. ಬುದ್ಧಿ, ಮನಸ್ಸು, ಹೃದಯ ಎಲ್ಲ ಬೆಳವಣಿಗೆ ಆಗುತ್ತೆ. ವೈಟಲ್ ಆರ್ಗನ್ಸ್ ಅಂತ ಹೇಳಿದ್ವಲ್ಲ, ಹಾಗೇನೆ 7ನೇ ತಿಂಗಳು ಎಷ್ಟು ಪರಿಪೂರ್ಣವಾದಂತ ಮಗುವಿನ ನಿರ್ಮಾಣ ಹೋಗಿರುತ್ತೆ ಅಷ್ಟೊತ್ತಿಗೆ, 7ನೇ ತಿಂಗಳಿಗೆ. 8ನೇ ತಿಂಗಳಲ್ಲಿ ಗರ್ಭೋಪನಿಷತ್ ಅಂತ ನಮ್ಮಲ್ಲಿ ಒಂದು ಉಪನಿಷತ್ ಇದೆ. ಅದ್ರಲ್ಲಿ ಹೇಳುತ್ತೆ, ಮಗು ಕಂಪ್ಲೀಟ್ ಭಗವಂತನ ದರ್ಶನ ಮಾಡ್ತಾ ಇರತ್ತಂತೆ 8ನೇ ತಿಂಗಳಲ್ಲಿ. ಸಂವಾದ ಮಾಡ್ತಾ ಇರತ್ತಂತೆ ಭಗವಂತನ ಜೊತೆಗೆ. ಸಂವಾದ ಮಾಡ್ತಾ ಇರ್ಬೇಕಾದ್ರೆ ಆ ಮಗು ಏನ್ ಮಾಡುತ್ತೆ, ಅವನ ಜೊತೆಗೆ ತುಂಬಾ ಹ್ಯಾಪಿ ಆಗಿರುತ್ತಂತೆ ಭಗವಂತನ ಜೊತೆಗೆ. ಯಾಕಂದ್ರೆ ಆ ಮಗುವಿಗೆ ಆ ಸಾಂಗತ್ಯ ಸಿಕ್ಬಿಟ್ಟಿರುತ್ತೆ ಭಗವಂತನ ಜೊತೆಗೆ. ಹಾಗಾಗಿ ಏನತ್ತೆ, ಆ ಸಂವಾದ ಎಲ್ಲ ಪೂರ್ತಿ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಭಗವಂತನ ಒಂದು ಸಾನ್ನಿಧ್ಯದಲ್ಲಿ ಇದ್ಬಿಡುತ್ತೆ ಅಂತ ಹೇಳ್ತಾರೆ ಗರ್ಭೋಪನಿಷತ್ನಲ್ಲಿ. ಹಾಗಾಗಿ ಏನಾಗತ್ತೆ ಅಂದ್ರೆ, ಆ ಮಗು ತನ್ನ ಒಂದು ಚೇತನ ಇದೆಯಲ್ಲ ಅಥವಾ ಒಂದು ಜೀವ ಅನ್ನೋದಿದೆಯಲ್ಲ, ಆ ಜೀವನ ಪರಿಪೂರ್ಣ ಭಗವಂತನ ಕಡೆ ಕೊಡ್ತಾ ಇದ್ದಾಗ ತಾಯಿ ಕಡೆಗೆ ಸ್ವಲ್ಪ ಗಮನ ಕಡಿಮೆ ಆಗತ್ತೆ. ಹಾಗಾಗಿ ಆಗತ್ತೆ, ಈ ಚೇತನ ಅನ್ನೋದಿದೆಯಲ್ಲ ಒಂದ್ಸರಿ ಮಗುವಿನ ಕಡೆಗೆ ಹೋಗುತ್ತೆ, ಒಂದ್ಸರಿ ತಾಯಿ ಕಡೆಗೆ ಬರ್ತಾ ಇರತ್ತೆ. ಸೊ ಇದು ಶಿಫ್ಟಿಂಗ್. ತಾಯಿ ಕಡೆಗೆ ಬಂದಾಗ ನರಿಶ್ಮೆಂಟ್ ಎಲ್ಲ ಪೂರ್ತಿ ಆಗತ್ತೆ. ಭಗವಂತನ ಕಡೆಗೆ ಹೋದಾಗ ಅಲ್ಲಿ ಸಂವಾದ ಕಾರ್ಯಕ್ರಮ, ತನ್ನ ಪೂರ್ವ ಜನ್ಮಾನುಸಾರವಾಗಿ ಸಂವಾದ ಕ್ರಿಯೆ ಮಾಡಿಕೊಂಡು ಭಗವಂತನ ದರ್ಶನ ಮಾಡ್ತಾ ಇರತ್ತಂತೆ. ಇದು 8ನೇ ತಿಂಗಳದು ಒಂದು ವಿಶೇಷತೆ. ಅದಕ್ಕೆ 8ನೇ ತಿಂಗಳಲ್ಲಿ ಹೆರಿಗೆ ಆಗ್ಬಾರ್ದು ಅಂತ ನಮ್ಮ ಆಯುರ್ವೇದದಲ್ಲಿ ಯಾಕೆ ಹೇಳ್ತಾರೆ ಅಂದ್ರೆ, ಭಗವಂತನ ಜೊತೆಗೆ ಇರುವಂತ ಸಂಪರ್ಕ ಕಳೆದು ಹೋಗ್ಬಿಡುತ್ತೆ, ಆಗ್ಬಾರ್ದು. ಅದು ಆದಾಗ ಮಗುವಿಗೆ ಅದ್ರ ಸಮಸ್ಯೆಗಳು ಬರ್ಬಹುದು ಅಥವಾ ತಾಯಿಗೆ ಸಮಸ್ಯೆ ಬರ್ಬಹುದು. ಅದಕ್ಕೆ 8ನೇ ತಿಂಗಳಲ್ಲಿ ಹೆರಿಗೆ ಆಗೋದು ಅಷ್ಟು ಸೂಕ್ತ ಅಲ್ಲ. ಅದಕ್ಕೆ 8ನೇ ತಿಂಗಳಲ್ಲಿ ಶ್ರಮದಾಯಕವಾದಂತ ಕೆಲಸಗಳನ್ನ ಏನೂ ಮಾಡಬಾರ್ದು. ಅವಳ ಜೊತೆಗೆ ಯಾರಾದ್ರೂ ಒಬ್ರು ಇರ್ಲೇಬೇಕು. ಅವಳು ದೇಖರೇಖ್ ಮಾಡೋದು ಅಂತ ಹೇಳ್ತಾರಲ್ಲ, ಅವ್ಳು ಸೂಪರ್ವೈಸ್ ಮಾಡೋಕ್ಕೋಸ್ಕರ ಅಂತ ಯಾರಾದ್ರೂ ಒಬ್ರು ಇರ್ಬೇಕು ಅಂತ 8ನೇ ತಿಂಗಳಿಗೆ ಹೇಳ್ತಾರೆ. ಇನ್ನು 9ನೇ ತಿಂಗಳಲ್ಲಿ ಹೇಳ್ತಾರೆ, ಹೆರಿಗೆಗೆ ಸಿದ್ಧ ಆಗಿರ್ತಾಳೆ. ಆ ಮಗುನು ಸಹ ಭೂಮಿಗೆ ಬರೋದಕ್ಕೆ ರೆಡಿ ಆಗ್ಬಿಟ್ಟಿರುತ್ತೆ. ಸೊ ಆ 9ನೇ ತಿಂಗಳಲ್ಲಿ ಅದು ಪರಿಪೂರ್ಣವಾಗಿ ಭಗವಂತನ ಜೊತೆಗೆ ಸಂಪರ್ಕ ಮಾಡ್ತಾ 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 ಮತ್ತೆ ಈ ಜನ್ಮಕ್ಕೆ ಏನ್ ಬೇಕೋ ಅದ್ರ ಜೊತೆ ಕಾಂಟ್ಯಾಕ್ಟ್ ಮಾಡೋಕೆ ಶುರು ಮಾಡುತ್ತಂತೆ. ಇದೆಲ್ಲ ಓದಿದ್ರೆ ಇಷ್ಟು ಚೆನ್ನಾಗಿ ಹೇಗೆ ಹೇಳಿದ್ರು ನಮ್ಮ ಋಷಿ ಮುನಿಗಳು ಅಂತ ಆಶ್ಚರ್ಯ ಆಗುತ್ತೆ. ಹಾಗೆ ಅನ್ನಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಅದು ಬ್ಲೆಂಡ್ ಆಗಿದೆ. ಅಂದ್ರೆ ಭೂಮಿಗೆ ಬರೋದಕ್ಕೆ ಮುಂಚೆ ಏನೆಲ್ಲ ಪ್ರಿಪರೇಷನ್, ಮಗು ತನಿಗೇನ್ ಬೇಕು ನಾ ಬರಕ್ ಮುಂಚೆ ಅನ್ನೋದನ್ನ ತಾನೇ ಹೇಗ್ ಮಾಡ್ಕೊಳತ್ತ. ಒಂದ್ಸರಿ ಅಮ್ಮಂಗ್ ಕನೆಕ್ಟ್ ಆಗುತ್ತೆ, ದೇವ್ರಿಗೆ ಕನೆಕ್ಟ್ ಆಗುತ್ತೆ, ತನಿಗೇನ್ ನರಿಶ್ಮೆಂಟ್ ಬೇಕು ಅಂತ ಅಮ್ಮಂಗೆ ಹೇಳುತ್ತೆ. ಅದು ಎಷ್ಟು ಚೆನ್ನಾಗಿದೆ ಅಲ್ವಾ ಸೃಷ್ಟಿ ಅನ್ನೋದು. ತುಂಬಾ ಬ್ಯೂಟಿಫುಲ್ ಇದು ಹೇಳಿದ್ನಲ್ಲ, ಸೈನ್ಸ್ ಅಂದ್ರೆ ಇದು ಸೈನ್ಸ್ ಅನ್ಕೊಳ್ಳೋದಕ್ಕಿಂತ ಒಂದು ಶಾಸ್ತ್ರ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ ಕಣ್ಣಿಗೆ ಅರ್ಥ ಆಗದೆ ಇರೋದು ಇರುತ್ತೆ ಕೆಲವೊಂದಷ್ಟು, ಅಥವಾ ನಮ್ಮ ಮನಸ್ಸಿಗೆ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕಷ್ಟ ಅನಿಸ್ಬೋದು. ಅದು ದಿಸ್ ಇಸ್ ದ ರಿಯಾಲಿಟಿ. ಎಕ್ಸಾಕ್ಟ್ಲಿ. ಹಾಗಾಗಿ ಈ 9ನೇ ತಿಂಗಳಲ್ಲಿ ಅದು ಕಂಪ್ಲೀಟ್ ರೆಡಿ ಆಗಿರುತ್ತೆ. 8 ಮತ್ತೆ 9ನೇ ತಿಂಗಳಲ್ಲಿ ನಮ್ಮಲ್ಲಿ ಇನ್ನೊಂದು ಹೇಳ್ತಾರೆ ಆಯುರ್ವೇದದಲ್ಲಿ, ಅವಳು ಶಿ ಶುಡ್ ಬಿ ರೆಡಿ ಫಾರ್ ಡೆಲಿವರಿ. ಅವಳು ಮೆಂಟಲಿ ರೆಡಿ ಆಗ್ಬೇಕು, ಆಮೇಲೆ ಅವಳು ದೇಹದ ಕೋಆಪರೇಟ್ ಮಾಡಬೇಕು, ಅವಳು ಮನಸ್ಸು ಕೋಆಪರೇಟ್ ಮಾಡಬೇಕು. ಇವೆಲ್ಲವನ್ನ ಅವಳು ಆಗ್ಲೇ ಪಾಪ ಅವಳಿಗೆ ಸಾಕಾಗಿರ್ತಾಳೆ. ಗ್ರೋತ್ ಜಾಸ್ತಿ ಆಗಿರೋದ್ರಿಂದ ಊಟ ತಿಂಡಿ ಸೇರಲ್ಲ, ಮೇಲ್ಮೇಲೆ ಎತ್ತು ಬರ್ತಾ ಇರತ್ತೆ, ಗ್ಯಾಸ್ಟ್ರಿಕ್ ಇರಿಟೇಷನ್ ಜಾಸ್ತಿ ಆಗ್ತಾ ಇರತ್ತೆ, ಒಟ್ಟಿಗೆ ಊಟ ಮಾಡಕ್ಕಾಗಲ್ಲ ಅವಳಿಗೆ, ಸ್ವಲ್ಪ ಪದೇ ಪದೇ ಆಗಾಗ ಆಹಾರ ತಗೊಳ್ತಾ ಇರ್ಬೇಕಾಗತ್ತೆ. ಇವೆಲ್ಲದರ ಮಧ್ಯೆ ಅವಳಿಗೆ ಈಸಿ ಡೆಲಿವರಿ ಆಗಕ್ಕೆ ಏನಂತಂದ್ರೆ ಅವಳಿಗೆ ಬಸ್ತಿ ಅಂತ ಹೇಳಿ ಕೊಡ್ತೀವಿ ನಾವು ಆಯುರ್ವೇದ. 8 ಮತ್ತು 9ನೇ ತಿಂಗಳಲ್ಲಿ ಅನುವಾಸನ ಬಸ್ತಿ ಮತ್ತು ಆಸ್ಥಾಪನ ಬಸ್ತಿ ಅಂತ ಹೇಳಿ ಕೊಡ್ತೀವಿ. ಏನದು ಅಂದ್ರೆ ಅನುವಾಸನ ಬಸ್ತಿ ಅಂದ್ರೆ ಕಷಾಯದಿಂದ ಮಾಡಿರುವಂತ ಒಂದು ಎನಿಮಾ ಅಂತ ಹೇಳ್ಬೋದು ಸಿಂಪಲ್ ಆಗಿ.
ಆಮೇಲೆ ಆಸ್ಥಾಪನ ಬಸ್ತಿ ಅಂತಂದ್ರೆ ಸ್ನೇಹ, ಅಂದ್ರೆ ಜಿಡ್ಡಿನಿಂದ ಮಾಡಿರೋಂಥದ್ದು, Okay. ಅಂದ್ರೆ ಎಣ್ಣೆ ತುಪ್ಪ ಇವುಗಳನ್ನ ಉಪಯೋಗಿಸಿ ಮಾಡಿರೋಂಥ ಒಂದು ಎನಿಮಾ ಅಂತ ಎರಡು ಅನ್ಕೊಳ್ಬೋದು. ಡೆಲಿವರಿಗೆ ಹೆಲ್ಪ್ ಮಾಡುವಂತ ಹೌದು, ಯಾಕಂದ್ರೆ ನಮ್ಗೆ ಈ ಹೊಟ್ಟೆ ಭಾಗ ಇದೆಯಲ್ಲ, ಇದನ್ನ ವಾತ ಭಾಗ ಅಂತ ಹೇಳ್ತೀವಿ. ಓಕೆ. ಈ ಕೆಳ ಹೊಟ್ಟೆ ಎಸ್ಪೆಷಲಿ ಅಲ್ಲಿರೋಂಥ ವಾತ ಎಲ್ಲ ತೆಗಿಬೇಕು. ಹ್ಮ್. ತೆಗೆದ ಆದ್ಮೇಲೆ ಏನಾಗುತ್ತೆ, ನಿಮ್ಗೆ ಈಸಿ ಡೆಲಿವರಿ ಆಗ್ಲಿಕ್ಕೆ ಆ ಜಾಗ ಎಲ್ಲ ಫುಲ್ ಫ್ರೀ ಮಾಡ್ಕೊಟ್ಬಿಡುತ್ತೆ. ಎಸ್. ಆಮೇಲೆ ಆ ಪ್ರೆಷರ್ ಏನ್ ಕೊಡ್ತಿರುತ್ತೆ ಎದೆ ಮೇಲೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ, ಯೂರಿನ್ ಕ್ಲೀನ್ ಆಗುತ್ತೆ, ಮೋಷನ್ ಕ್ಲೀನ್ ಆಗುತ್ತೆ, ಫಾಲ್ಸ್ ಪೇನ್ ಕಡಿಮೆ ಆಗುತ್ತೆ ಅದರಲ್ಲಿ. ನೆಕ್ಸ್ಟ್ ನಿಮ್ಗೆ ರಿಯಲ್ ಪೇನ್ ಏನ್ ಬರಬೇಕು ಅದನ್ನ ಪ್ರಮೋಟ್ ಮಾಡುತ್ತೆ, ಈಸಿ ಡೆಲಿವರಿಗೆ ಸಪೋರ್ಟ್ ಮಾಡುತ್ತೆ. ವೆರಿ ಇಂಪಾರ್ಟೆಂಟ್. ಅದು ಅಷ್ಟು ಚೆನ್ನಾಗಿ ನಿಮ್ಗೆ ಬಸ್ತಿ ಅಂತ ಹೇಳ್ತೀವಿ. ಇದನ್ನ ಇವತ್ತು ಅನೇಕ ವೈದ್ಯರು ಅಭ್ಯಾಸದಲ್ಲಿ ಇಟ್ಕೊಂಡಿದ್ದಾರೆ. ಅವರು ನೀವು ಅಪ್ರೋಚ್ ಮಾಡಿದ್ರೆ 8 ಮತ್ತು 9ನೇ ತಿಂಗಳಲ್ಲಿ ಅದನ್ನ ಮಾಡಿಸ್ಕೊಂಡು ಈಸಿ ಡೆಲಿವರಿಗೆ ಬೇಕಾಗಿರುವಂತ ಒಂದು ಸಿದ್ಧತೆ ಆಗುತ್ತೆ. ಆಯ್ತಾ? ಹಾಗಾಗಿ ಇದು 9ನೇ ತಿಂಗಳಲ್ಲಿ 8 ಮತ್ತು 9ನೇ ತಿಂಗಳಲ್ಲಿ ಅನುವಾಸನ ಬಸ್ತಿ ಮತ್ತು ಆಸ್ಥಾಪನ ಬಸ್ತಿ ಅಂತ ಹೇಳಿ ಮಾಡೋದಿದೆಯಲ್ಲ, ಅದು ಮೆಡಿಕೇಟೆಡ್ ಎನಿಮಾ ಅಂತ ನಾವು ಇವತ್ತು ಸಿಂಪಲ್ ಆಗಿ ಹೇಳ್ಬೋದು. ಅದನ್ನ ಮಾಡ್ಕೊಳ್ಳೋದು ಇದು ಡೆಲಿವರಿಗೆ ತುಂಬಾ ಈಸಿ ಆಗುತ್ತೆ. ನಾ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಆಹಾರದ ಬಗ್ಗೆ ನಾವು ಎಷ್ಟು ಕಾಳಜಿ ತಗೊಳ್ತಿದೀವಿ ಅಲ್ವಾ, ಇವಾಗ ಆಯುರ್ವೇದ ರೀತಿನಲ್ಲೇ ಹೇಳಿದ್ವಿ. ನೀರಿನ ಬಗ್ಗೆ ಸಹ ಹೇಳಿದ್ದಾರೆ ಆಯುರ್ವೇದದಲ್ಲಿ. ಆಶ್ಚರ್ಯ ಅನ್ಸುತ್ತೆ. ಹೌದು, ನೀರು ಅಂದ್ರೆ ನಮಗೆ ಇಮ್ಯುನಿಟಿ ಪವರ್ನ ಕೊಡುವಂಥದ್ದು, ಮತ್ತೆ ನಮ್ಮ ದೇಹದಲ್ಲಿರುವಂತಹ ಲಿಕ್ವಿಡ್ ನ ಬ್ಯಾಲೆನ್ಸ್ ಮಾಡುವಂಥದ್ದು ನಿಮ್ಗೆ ಗೊತ್ತಿರ್ಬೋದಲ್ಲ. ಹಾಗೇನೆ ಸುವರ್ಣವಾರಿ ಅಂತ ಹೇಳ್ತಾರೆ. ಸುವರ್ಣ ಅಂದ್ರೆ ಚಿನ್ನ. ಹೌದು. ನೀರಿಗೆ ಚಿನ್ನವನ್ನ ಹಾಕಿ ಕಾಯಿಸೋದಕ್ಕೆ ಸುವರ್ಣವಾರಿ ಅಂತ ಹೇಳ್ತಾರೆ. ಹಾಗೆ ಬೆಳ್ಳಿಯನ್ನ ಹಾಕಿ ಕಾಯಿಸೋದು, ಆ ನೀರನ್ನ ಅವ್ಳು ಕುಡಿಬೇಕು ಅಂತ. ಚಿನ್ನ ಬೆಳ್ಳಿ ಹಾಕೊಳಕ್ಕೆ ಅನ್ಕೊಂಡ್ವಿ, ತಗೊಳಕ್ಕ. ಹೌದು, ಇಮ್ಯುನಿಟಿ ಪವರ್ ನ ಬಿಲ್ಡ್ ಅಪ್ ಮಾಡುತ್ತೆ. ನಾವ್ ಇದನ್ನೇ ಸುವರ್ಣ ಪ್ರಶ್ನ ಅಂತ ಹೇಳಿ ಮಗು ಹುಟ್ಟಿದ್ಮೇಲೆ ಮಾಡ್ತೀವಿ, ಅದನ್ನ ನೀವು ಕೇಳಿರ್ತೀರಾ, ಪುಷ್ಯ ನಕ್ಷತ್ರದಲ್ಲಿ ಕೊಡೋದು ಅಂತ. ಅದೇ ರೀತಿಯಾಗಿ ಇವಳು ಪ್ರತಿನಿತ್ಯ ಗರ್ಭಧಾರಣೆ ಆದಾಗ್ಲಿಂದ ಹಿಡಿದು ಹೆರಿಗೆ ಆಗೋವರೆಗೂ ಸುವರ್ಣವಾರಿ ಬಳಸ್ಬೇಕು ಅಂತ ನಾವು ಕೋವಿಡ್ ಟೈಮಲ್ಲಿ ಪ್ರತಿಯೊಬ್ಬರಿಗೂ ಹೇಳಿದ್ವಿ. ಪ್ರೆಗ್ನೆಂಟ್ಸ್ ಅಂತ ಅಷ್ಟೇ ಅಲ್ಲ, ಪ್ರತಿಯೊಬ್ಬರು ಸಹ ಸುವರ್ಣವಾರಿ ಉಪಯೋಗಿಸಿ ಅಂತ. ನಿಮ್ಮಲ್ಲಿ ಒಂದು ಪ್ಲೇನ್ ಉಂಗುರ ಇದೆಯಾ, ಅಥವಾ ಚಿನ್ನದ ಒಂದು ಸುಮ್ಮನೆ ಒಂದು ಅರ್ಧ ಗ್ರಾಮ್ ಅಷ್ಟು ಗಟ್ಟಿ ಇದೆಯಾ, ಅದನ್ನ ನೀರಿಗೆ ಹಾಕಿ ಕಾಯಿಸಿ ಆ ನೀರನ್ನು ಕುಡೀರಿ. ಕೋವಿಡ್ ಇಂದ ಪ್ರೊಟೆಕ್ಟ್ ಮಾಡುತ್ತೆ ಅಂತ ನಾವು ಅದನ್ನ ಪ್ರಮೋಟ್ ಮಾಡಿದ್ವಿ. ಇವತ್ತಿಗೂ ಅನುಸರಿಸ್ತಾ ಇದ್ದಾರೆ. ನಮ್ಮ ಮನೇಲೇ ನಾವು ಅದನ್ನ ಮಾಡ್ತಾ ಇದೀವಿ. ಅಂದ್ರೆ ಜನರಲ್ ಆಗಿನೂ ಮಾಡ್ಬೋದು, ಅದು ಓವರ್ ಡೋಸೇಜ್ ಅಂತ ಏನೂ ಆಗಲ್ಲ. ಏನು ಆಗಲ್ಲ, ಅದು ಕರಗೋದು ಇಲ್ಲ. ಸ್ಟೀಲ್ ಪಾತ್ರೆ ನಾವು ನೀರ್ ಕಾಯಿಸಿದ್ರೆ ಕರಗುತ್ತಾ? ಸ್ಟೀಲ್ ಪಾತ್ರೆ ಇಲ್ಲ ಅಲ್ವಾ. ಹಾಗೆ ಚಿನ್ನ ಹಾಕಿ ಕರಗಿಸಿದ್ರು ಸಹ ಚಿನ್ನ ಕರಗಲ್ಲ, ಆದ್ರೆ ಅದ್ರ ಕ್ವಾಲಿಟೀಸ್ ನ ಬಿಡುತ್ತೆ ಅಲ್ಲಿ. ಅಂದ್ರೆ ನೀವ್ ಹೇಳ್ತಾ ಇರೋದು ಈಗ ಪ್ಲೇನ್ ಚಿನ್ನ, ಯಾವ ಹರಳು ಅದು ಎನಾಮಲ್ ಏನು ಇರಬಾರ್ದು, ಬರೀ ಚಿನ್ನ ನೀರಿಗೆ ಹಾಕಿ ರಾತ್ರಿ ಕಾಯಿಸ್ಬೇಕು. ಅವಾಗ ಅದ್ರೊಳಗೆ ಚಿನ್ನ ಇರುತ್ತೆ, ಚಿನ್ನ ಅದ್ರೊಳಗೆ ಇರುತ್ತೆ. ನೀವು ನೀರು ತೆಕ್ಕೊಂಡು ನೀವು ಉಪಯೋಗಿಸ್ಕೋತೀರಾ, ಮತ್ತೆ ಆ ಪಾತ್ರೆಗೆ ಚಿನ್ನದ ಗಟ್ಟಿ ಹಾಕಿರ್ತೀರಾ ಅಥವಾ ಒಂದು ಉಂಗುರ ಹಾಕಿರ್ತೀರಾ, ನೀರ್ ಕಾಯಿಸ್ತೀರಾ, ಅದನ್ನ ನೀವು ಕುಡಿತೀರಾ. ಇದರಲ್ಲಿ ಪ್ರಶ್ನೆ ಏನ್ ಬರ್ಬೋದು ಅಂದ್ರೆ, ಎಷ್ಟು ಮಿಲಿಗ್ರಾಮ್ ಚಿನ್ನ ಗಟ್ಟಿ ಕಮ್ಮಿ ಆಗುತ್ತೆ ಅಂತ. ಅಂದ್ರೆ ನಾನ್ ಹೇಳ್ತಾ ಇರೋದು, ನೀವು ಇವತ್ತಿನ ಚಿನ್ನ ತುಂಬಾ ಚಿನ್ನ ಉಪಯೋಗಿಸದೇ ಇರೋಂಥವ್ರ ಬಗ್ಗೆ ಅಂತ ನನ್ನ ಒಂದು ಯೋಚನೆ ಮಾಡಿದಾಗ, ನೀವು ಸಣ್ಣ ಚಿನ್ನ ತಗೊಳ್ತೀರಾ ಅಂತ ಅನ್ಕೊಳ್ಳಿ. ಒಂದ್ ಸಣ್ಣದ ಅದು ಒಂದು, ನಾನು ಅದಕ್ಕೆ ಹೇಳಿದೆ ಅರ್ಧ ಗ್ರಾಮು ಆ ತರದ್ದು ಅಂತ ಇಟ್ಕೊಂಡು ನೀವು ಉಪಯೋಗಿಸ್ಕೋಬಹುದು. ಈಗ ಚಿನ್ನ ಇರೋಂಥವ್ರ ಮನೇಲಿ ಇರ್ತಾರೆ, ಕೆಲವರು ಪ್ಲೇನ್ ಉಂಗುರ ಹಾಕೊಂಡಿರ್ತಾರೆ. ಇವತ್ತಂತೂ ಎಂಗೇಜ್ಮೆಂಟ್ ಅಲ್ಲಿ ರಿಂಗ್ ಹಾಕ್ಬಿಡ್ತಾರಲ್ಲಪ್ಪ, ಪ್ಲೇನ್ ರಿಂಗ್ ಹಾಕಿದ್ರೆ ಅದನ್ನೇ ನೀರ್ ಹಾಕಿ ಕಾಯಿಸಿ ಅಷ್ಟೇ ಸಾಕು. ಸೊ ಆರ್ನಮೆಂಟ್ ಏನು ಎಫೆಕ್ಟ್ ಆಗಲ್ಲ, ನಮ್ಮ ಹೆಲ್ತ್ ಅನ್ನ ಇನ್ನೂ ಇಮ್ಯುನಿಟಿ ಪವರ್ ತುಂಬಾ ಚೆನ್ನಾಗಿ ಮಾಡುತ್ತೆ ಹೆಣ್ಮಗಳಿಗೆ. ಮಗುವಿಗೂ ಸಹ ಅದು ಏನ್ ಬೇಕೋ ಸುವರ್ಣದ ಮೂಲಕವಾಗಿ ಆ ಇಮ್ಯುನಿಟಿ ಕೊಡುವಂತ ಕೆಲಸವನ್ನ ಮಾಡುತ್ತೆ. ಇದನ್ನ ವಿಶೇಷವಾಗಿ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಹಾಗಾಗಿ ಇದು ನೀರಿನ ಬಗ್ಗೆ ಸಹ ನಾವು ಎಚ್ಚರಿಕೆ ತಗೊಳ್ಬೇಕು. ಇದು ನೀರಿನ ಸೇವನೆ ಮಾಡಬೇಕು. ಇಲ್ಲ ನಿಮ್ ಚಿನ್ನ ಇಲ್ಲಪ್ಪ ನಿಮ್ಮ ಮನೇಲಿ, ಬೆಳ್ಳಿದ ಒಂದು ಬಟ್ಲಿರುತ್ತೆ ಪುಟ್ಟದು, ಅದನ್ನ ನೀರ್ ಒಳಗಡೆ ಹಾಕಿ ಕಾಯಿಸಿ, ಅದು ಅಷ್ಟೇ ನಿಮ್ಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಸೊ ಇದನ್ನ ನಾವು ಪೂರ್ತಿ 9 ತಿಂಗಳು ಅದನ್ನ ಬಳಸೋದು, ಹೆರಿಗೆ ಆದ್ಮೇಲೂ ಸಹ ಇದನ್ನ ಬಳಸೋದು ಎಲ್ರಿಗೂ ಸೂಕ್ತ ಆಗುತ್ತೆ. ನೀವು ಸಹ ಬಳಸಬಹುದು, ಎಲ್ಲ ಏಜ್ನವ್ರಿಗೂ ಇದು ಪ್ರತಿನಿತ್ಯ ಬಳಸಬಹುದು. ವಂಡರ್ಫುಲ್. ಈಗ ಆಯುರ್ವೇದ ಅಂತ ಬಂದಾಗ ಇದ್ರಲ್ಲಿ ಇಷ್ಟೆಲ್ಲ ಮಾಡ್ಕೊಂಡ್ ಬಂದ್ಮೇಲೆ ಒಂದು ಬರುತ್ತೆ ಪ್ರಶ್ನೆ. ಇವಾಗ ಜನರಲ್ ಹೆಲ್ತ್ ಅಂತ ನೋಡಿದಾಗ ಒಂದ್ ಸ್ವಲ್ಪ ಐರನ್ ಡಿಫಿಷಿಯನ್ಸಿ, ಕ್ಯಾಲ್ಸಿಯಂ ಡಿಫಿಷಿಯನ್ಸಿ, ವೈಟಮಿನ್ಗಳು, ಮಲ್ಟಿ ವೈಟಮಿನ್ಸ್ ಅಂತೆಲ್ಲ ಹೇಳ್ತೀವಲ್ಲ, ಇದನ್ನ ಆಯುರ್ವೇದ ಇವಾಗ ನೀವೇನ್ ಆಹಾರ ಪದ್ಧತಿ ಹೇಳಿದ್ರೆ ಅದೆಲ್ಲ ಫುಲ್ಫಿಲ್ ಮಾಡುತ್ತಾ? ಯಾಕೆಂದ್ರೆ ಒಂದು ನೋಷನ್, ಪ್ರೆಗ್ನೆಂಟ್ ಆದ್ಯಾ, ಇನ್ನು ಮೆಡಿಸಿನ್ಗಳು ತಗೊಳ್ಬೇಕು, ನೀನು ಒಬ್ರಿಗೆಲ್ಲ ನಿನ್ನಲ್ಲಿ 2 ಜೀವ ಇದೆ, ನಿನಗೂ ಆಗ್ಬೇಕು ಮಗುಗೂ ಆಗ್ಬೇಕು, ರಿಕ್ವೈರ್ಮೆಂಟ್ ಜಾಸ್ತಿ ಇದೆ ನಿನ್ ದೇಹಕ್ಕೆ ಅಂತ ಸಪ್ಲಿಮೆಂಟ್ಸ್ ಕೊಡೋ ಪದ್ಧತಿ ಇದೆ. ನಾವು ಅದಕ್ಕೆ ಯೂಸ್ ಟು ಆಗ್ಬಿಟ್ಟಿದೀವಿ. ಕೊಡ್ಲಿಲ್ಲ ಅಂದ್ರೆ ಡಾಕ್ಟರ್ ಮೇಲೆ ಡೌಟ್ ಆಗುತ್ತೆ, ಏನ್ ಡಾಕ್ಟರ್ ಏನೋ ಹೇಳಲೇ ಇಲ್ವಲ್ಲ ಅನ್ನುವ ಮನಸ್ಥಿತಿಗೆ ಬಂದಿದೀವಿ. ಸೊ ಇದಿಷ್ಟು ಅದನ್ನ ಫುಲ್ಫಿಲ್ ಮಾಡುತ್ತಾ ಅಥವಾ ಎಕ್ಸ್ಟ್ರಾ ಮೆಡಿಕೇಶನ್ ಬೇಕಾ?
ನಮ್ಮ ಆಯುರ್ವೇದದಲ್ಲಿ ಔಷಧಿ ಅಂತ ಪ್ರಾಮುಖ್ಯತೆ ಕೊಡೋದಕ್ಕಿಂತ ಹೆಚ್ಚಾಗಿ ಆಹಾರಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಓಕೆ. ನಾನ್ ನಿಮ್ಗೆ ಹೇಳ್ದೆ ಆಗ್ಲೇನೆ ಮಾದಿಫಲ ರಸಾಯನ ಅಂತ ಹೇಳ್ದೆ, ಆಮಲಕ್ಕಿ ರಸಾಯನ ಅಂತ ಹೇಳ್ದೆ, ಅಥವಾ ಆಮಲಕ್ಕಿಯನ್ನ ನೀವು ಉಪಯೋಗಿಸುವಂಥದ್ದು, ಬುದುಗುಂಬಳಕಾಯಿನ ಉಪಯೋಗಿಸುವಂಥದ್ದು, ಇವೆಲ್ಲವೂ ಸಹ ನಮ್ಗೆ ಆ ತರಕಾರಿಗಳನ್ನ ಹಣ್ಣುಗಳನ್ನ ಉಪಯೋಗಿಸೋದು, ಇವೆಲ್ಲವೂ ಸಹ ನಮ್ಗೆ ಬೇಕಾಗಿರುವಂತ ಸಪ್ಲಿಮೆಂಟೇಶನ್ ಎಲ್ಲ ಮಾಡುತ್ತೆ. ಹಾಗಾಗಿ ಆಹಾರ ಪ್ರಮುಖ. ಆಹಾರ ಕೊಟ್ಟು ನಿಮ್ಗೆ ಅವಳಲ್ಲಿ ನಿಮ್ಗೆ ಯಾವ್ದೋ ಡಿಫಿಷಿಯನ್ಸಿ ಬರ್ತಾ ಇದೆ ಅಂದಾಗ ಮಾತ್ರ ಆ ಔಷಧಿಯ ಕಡೆಗೆ ನಾವು ಗಮನ ಕೊಡ್ಬೇಕಾಗತ್ತೆ. ನಮ್ಮ ಆಯುರ್ವೇದ ವೈದ್ಯರೆಲ್ಲರೂ ಹೇಗೆ ಅಂತಂದ್ರೆ, ಆಲೋಪತಿಯ ಬದಲಾಗಿ ನೀವು ಆಯುರ್ವೇದ ಬಳಸುವಂತ ಒಂದು ಮಾನಸಿಕತೆ ಬೆಳೆಸ್ಕೊಳ್ಳಿ ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ಆಯುರ್ವೇದದಲ್ಲಿ ಯಾವುದೇ ಕೆಮಿಕಲ್ಸ್ ಇರೋದಿಲ್ಲ, ಯಾವುದೇ ಸ್ತರದ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಉದಾಹರಣೆಗೆ ಐರನ್ ಅಂತ ಹೇಳಿ ನಾವ್ ಇವತ್ತೇನೋ ಆಲೋಪತಿಯಲ್ಲಿ ಕೊಡ್ತಾ ಇದಾರೆ, ನಾನು ಅವ್ರ ಬಗ್ಗೆ ಕಮೆಂಟ್ ಮಾಡ್ತಿದ್ದೀನಿ ಅಂತ ಖಂಡಿತ ಭಾವಿಸ್ಬೇಡಿ. ಅದ್ರಲ್ಲಿ ಕಾನ್ಸ್ಟಿಪೇಷನ್ ಆಗುವಂತ ಸಮಸ್ಯೆಗಳು ತುಂಬಾ ಬರ್ತಾ ಇದೆ ಇವತ್ತು. ಹಾಗಾಗಿ ಅದ್ರ ಬದಲಿಗೆ ನಮ್ಮ ಆಯುರ್ವೇದದಲ್ಲೇ ಕೊಡಬಹುದು. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ, 6ನೇ ತಿಂಗಳಲ್ಲಿ ನಾವು ಗೋಕ್ಷೂರದಿಂದ ನಿರ್ಮಾಣ ಆಗಿರುವಂತಹ ಒಂದು ನೀರನ್ನ ಕೊಡಬೇಕು ಅಥವಾ ಕಷಾಯವನ್ನ ಕೊಡಬೇಕು ಅಂತ ಹೇಳ್ತೀವಿ. ಗೋಕ್ಷೂರ ಅದು ಒಂದು ಡ್ರಗ್, ಅದೊಂದು ಔಷಧಿ ದ್ರವ್ಯ. ಅದರಿಂದ ತಯಾರಿಸಿರುವಂತ ಗೋಕ್ಷುರದ ಒಂದು ಕಷಾಯನ ಕೊಟ್ರೆ ಅಥವಾ ನೀರನ್ನ ಕೊಟ್ರೆ ಅವಳಿಗೆ ಊತ ಕಡಿಮೆ ಆಗತ್ತೆ ಅಂತ. ಅಂದ್ರೆ ಸಾಮಾನ್ಯ ಪೀಡಲ್ ಎಡಿಮಾ ಅಂತ ಹೇಳ್ತೀವಿ, ಪಾದದಲ್ಲಿ ಊತ ಬರೋದು, ಮುಖ ಎಲ್ಲ ಊದ್ಕೊಳ್ಳೋದು, ಡಿಸ್ಕಲರೇಷನ್ ಆಗೋದು, ಇದೆಲ್ಲ ಆಗತ್ತಲ್ಲ, ಅದನ್ನ ನಿವಾರಣೆ ಮಾಡಕ್ಕೋಸ್ಕರ ಅಂತ ಹೇಳಿ ಗೋಕ್ಷುರವನ್ನ ಬಳಸೋದಕ್ಕೆ ಹೇಳ್ತೀವಿ. ಅದು ಒಂದು ಔಷಧಿನೇ. ಹಾಗೇನೆ ಆ ರಕ್ತಹೀನತೆ ಬರದೇ ಇರೋ ಹಾಗೆ ತಡೆಗಟ್ಟಕ್ಕೋಸ್ಕರ, ಅವಳಿಗೆ ಬೇಕಾಗಿರೋ ಸಪ್ಲಿಮೆಂಟೇಶನ್ ಕೊಡಕ್ಕೋಸ್ಕರ ಅಂತ ಹೇಳಿ ಆಯುರ್ವೇದದಲ್ಲಿ ಅನೇಕ ಔಷಧಿಗಳಿದೆ. ಉದಾಹರಣೆಗೆ ಪುನರ್ರವ ಮಂಡೂರ ಅಂತ ಹೇಳ್ತೀವಿ. ಪುನರ್ರವ ಏನ್ ಮಾಡುತ್ತೆ, ಎಡಿಮಾ ಕಡಿಮೆ ಮಾಡುತ್ತೆ. ಮಂಡೂರ ಅಂತ ಏನ್ ಹೇಳಿದ್ವಲ್ಲ, ಅದು ಸಪ್ಲಿಮೆಂಟೇಶನ್ ಮಾಡುತ್ತೆ, ಐರನ್ ಸಪ್ಲಿಮೆಂಟೇಶನ್ ಮಾಡುತ್ತೆ. ಈ ತರ ಔಷಧಿಗಳು ಸಹ ಇದೆ. ಆಮೇಲೆ ಕ್ಯಾಲ್ಸಿಯಂ ಬಗ್ಗೆ ನೀವು ಸಾಮಾನ್ಯ ಯೋಚನೆ ಬರುತ್ತೆ. ಕ್ಯಾಲ್ಸಿಯಂ ನಮ್ಗೆ ಇಲ್ಲಿ ನಾವು ಉಪಯೋಗಿಸುವಂಥದ್ದೆಲ್ಲ ಏನಿದೆಲ್ಲ ನ್ಯಾಚುರಲ್ ಆಗಿರುವಂತ ಕ್ಯಾಲ್ಸಿಯಂನ ಉಪಯೋಗಿಸ್ತೀವಿ. ಅಂದ್ರೆ ಕಪ್ಪೆ ಚಿಪ್ಪು, ಶಂಖ, ಇವುಗಳನ್ನು ಮೂಲಕ ತಯಾರು ಮಾಡಿರುವಂತ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಬರುತ್ತೆ ಇವತ್ತಿನ ದಿನಗಳಲ್ಲಿ. ಅದನ್ನು ಉಪಯೋಗಿಸಿ ನಾವು ಕ್ಯಾಲ್ಸಿಯಂ ಸಪ್ಲಿಮೆಂಟೇಶನ್ ಮಾಡ್ಕೊಳ್ಬಹುದು. ಹಾಗಾಗಿ ಫಸ್ಟ್ ಟ್ರೈಮಿಸ್ಟರ್ಗೆ ಕೊಡುವಂತ ಮೆಡಿಸಿನ್ಸ್ ಇದೆ, ಸೆಕೆಂಡ್ ಟ್ರೈಮಿಸ್ಟರ್ ಕೊಡುವಂತ ಮೆಡಿಸಿನ್ಸ್ ಇದೆ, ಥರ್ಡ್ ಟ್ರೈಮಿಸ್ಟರ್ ಕೊಡುವಂತ ಮೆಡಿಸಿನ್ಸ್ ಇದೆ. ಇವೆಲ್ಲನ ನಾವು ಆಯುರ್ವೇದ ವೈದ್ಯರು ಇದನ್ನು ಕೊಡ್ತಾ ಇದ್ದಾರೆ. ಇಷ್ಟು ಜೊತೆಗೆ ನಿಮ್ಗೆ ಗೊತ್ತಿರಬಹುದು, ನಮ್ಮಲ್ಲಿ ಒಂದು ಕೆಂಬರದ ಔಷಧಿ ಅಥವಾ ಚವಿ ಔಷಧಿ ಅಂತ ಕೊಡುವಂತ ಅಭ್ಯಾಸ ಇದೆ. ಹೌದು ಅಲ್ಲ, ನಿಮ್ಗೆ ಎಲ್ಲ ಕಡೆಗೂ ಇದನ್ನು ಕೊಡೋದು. ಕೆಲವ್ರು ಏನ್ ಅನ್ಕೊಳ್ತಾರೆ, ನಮ್ಮ ಸಂಪ್ರದಾಯ ಇಲ್ಲ, ನಮ್ಮ ಮನೇಲಿ ಇದನ್ನ ನಾವು ಯಾರಿಗೂ ಕೊಟ್ಟಿಲ್ಲ, ನಾವು ಕೊಡಬಾರ್ದು ಅಂತ ಅನ್ಕೊಳ್ತಾರೆ. ಇಲ್ಲ, ಖಂಡಿತ ಇಲ್ಲ. ಪ್ರತಿಯೊಬ್ಬ ಹೆಣ್ಮಗಳಿಗೂ ಎಷ್ಟನೇ ಪ್ರೆಗ್ನೆನ್ಸಿ ಆದ್ರೂ ಸಹ ಕೊಡ್ಬೇಕಿದು. ಅಂದ್ರೆ ಇದು ಸಾಮಾನ್ಯವಾಗಿ ಹೇಳೋದು 5, 6, 7ನೇ ತಿಂಗಳಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಕೊಡ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ಉಪಯೋಗಿಸುವಂತದ್ದು ಏನಂದ್ರೆ, ನಾವು ಹೊಂಬಾಳೆ ಅಂತೀವಿ. ಅಂದ್ರೆ ತೆಂಗಿನಕಾಯಿಯ ಹೂವು, ತೆಂಗಿನ ಮರದಲ್ಲಿ ಹೂವು ಬಿಡುತ್ತಲ್ಲ, ಆ ಹೂವನ್ನ ಉಪಯೋಗಿಸ್ಕೊಳ್ತೀವಿ. ಇಲ್ಲಾಂದ್ರೆ ಬಾಳೆ ಹೂವನ್ನ ಉಪಯೋಗಿಸ್ಕೊಂಡು ತಯಾರಿಸ್ತೀವಿ. ಹಸಿ ಹಸುವಿನ ಹಾಲಲ್ಲಿ ತಯಾರು ಮಾಡೋದು. ಒಂದು ಬಿಳಿ ಹಸುವಿನ ಹಾಲು ಅಥವಾ ಒಂದ್ ಸ್ವಲ್ಪ ಕಂದು ಬಣ್ಣದ ಹಸುವಿನ ಹಾಲು. ಅಂದ್ರೆ ಕಂದು ಅನ್ನೋದಕ್ಕಿಂತ ಸ್ವಲ್ಪ ಕೆಂಪು ಮೇಲಿರುವಂತದ್ದು. ಅಂದ್ರೆ ಅಲ್ಲಿ ಸ್ಪೆಸಿಫಿಕ್ ಆಗಿ ಹಸುದು ಬಣ್ಣ ಸಹ ಹೇಳ್ತಾರೆ ಅಲ್ಲಿ. ಆದ್ರೆ ಹಸಿ ಹಾಲನ್ನ ಉಪಯೋಗಿಸ್ಬೇಕು, ದೇಸಿ ಹಸು ಆಗ್ಬೇಕು. ಅದು ತುಂಬಾ ಮುಖ್ಯ. ಆ ಹಾಲಿನಲ್ಲಿ, ಹಸಿ ಹಾಲಿನಲ್ಲಿ ಅದನ್ನ ರಸ ತೆಕ್ಕೊಂಡು ಆಮೇಲೆ ಅದಕ್ಕೆ ಕೆಲವೊಂದಷ್ಟು ಡ್ರಗ್ಸ್ ಇದೆ. ಅಂದ್ರೆ ಉದಾಹರಣೆಗೆ ಹೇಳಿದ್ರೆ ಬ್ರಾಹ್ಮಿ ಅಂತ ಹೇಳ್ತೀವಿ. ಆಮೇಲೆ ನಾನು ಆಗ್ಲೇ ಹೇಳಿದಂತೆ ಶತಾವರಿ ಅಂತ ಹೇಳಿದೆ. ಆಮೇಲೆ ಐಂದ್ರಿ ಅಂತ ಹೇಳಿ ಒಂದಿದೆ, ಅಮೃತ ಅಂತ ಒಂದಿದೆ, ಆಮೇಲೆ ವಟಶೃಂಗ ಅಂತ ಇದೆ, ಬಲ ಅಂತ ಇದೆ, ಅತಿ ಬಲ ಅಂತ ಇದೆ. ಇವೆಲ್ಲ ಔಷಧಿಗಳಲ್ಲಿ ಏನಿದೆಯಲ್ಲ ಎಲ್ಲಾನು ಹಾಕ್ಬೇಕು ಅಂತೇನಿಲ್ಲ. ನಿಮ್ಗೆ ಯಾವ್ದು ಅವೈಲಬಿಲಿಟಿ ಇರುತ್ತೆ ಅದನ್ನ ತಗೊಂಡು ನೀವು ಅದರಲ್ಲಿ ಔಷಧಿ ಮಾಡಿ ಕೊಡ್ಬೋದು. ಕಂಪ್ಲೀಟ್ ನರಿಶ್ಮೆಂಟ್ ಇದು. ನರಿಶ್ಮೆಂಟ್ ಅಷ್ಟೇ ಅಲ್ಲ, ಮಗುವಿಗೆ ಬಲ, ದೈಹಿಕ ಬಲ, ಮಾನಸಿಕ ಬಲ, ಬೌದ್ಧಿಕ ಬಲ, ಮತ್ತೆ ಸಾಮಾಜಿಕವಾಗಿ ಬಲಶಾಲಿ ಆಗುತ್ತೆ. ಆಧ್ಯಾತ್ಮಿಕದಲ್ಲಿ ತುಂಬಾ ಚೆನ್ನಾಗಿ ತನ್ನಂತ ತೊಡಗಿಸ್ಕೊಡುತ್ತೆ. ಇಷ್ಟು ಮಲ್ಟಿಪಲ್ ಆಸ್ಪೆಕ್ಟ್ ಅಲ್ಲಿ ಇದು ಕೆಲಸ ಮಾಡುತ್ತೆ. ಈ ಕೆಂಬಾರದ ಔಷಧಿ ಬಗ್ಗೆ ನಾನೊಂದು ಕೇಳಿದೀನಿ. ಅಂದ್ರೆ ಅದನ್ನ ಗೊತ್ತಿಲ್ಲ, ತಮಾಷೆಯಾಗಿ ಹೇಳ್ತಾರೋ ತಗೊಳ್ಳಿ ಅಂತ, ಅದ್ ನಿಜಾನೋ ಅಂತ. ಮಗು ಕೆಂಪು ಹುಟ್ಟುತ್ತೆ, ಕೆಂಬಾರದ ಔಷಧಿ ತಗೋ. ಹೌದು, ಸತ್ಯನ್ವೇ. ಬಲ ವರ್ಣ ಅಂತ ಹೇಳ್ತಾರೆ. ನಾನು ಇಷ್ಟೊತ್ತು ಹೇಳಿದ್ ನಿಮ್ಗೆ ಬಲದ ಬಗ್ಗೆ ಹೇಳಿದೆ. ಮಗುವಿಗಿಂತ ಅಂತ ಇಮ್ಯುನಿಟಿ ಪವರ್ಸ್ ಎಲ್ಲ ಚೆನ್ನಾಗಾಗತ್ತೆ, ದೇಹ ಬಲ ಚೆನ್ನಾಗುತ್ತೆ, ಮನೋಬಲ ಚೆನ್ನಾಗತ್ತೆ ಅಂತೆಲ್ಲ ಹೇಳಿದ್ನಲ್ಲ, ಅದು ಒಂದು ಭಾಗ. ಆದ್ರೆ ಇನ್ನೊಂದು ವರ್ಣ್ಯ ಅಂತಾರೆ. ಇವೆಲ್ಲ ವರ್ಣ ಅಂತಂದ್ರೆ ಕಲರೇಷನ್. ಅಂದ್ರೆ ಆ ಕಲರೇಷನ್ ಆ ಮಗುವಿಗೆ ಯಾವ ತರ ಬರ್ಬೇಕು ಅದು ಬರೋದಕ್ಕೆ ಸಪೋರ್ಟ್ ಮಾಡುತ್ತೆ. ಈಗ ಜೀನ್ಸ್ ಇಂದ ಬರುವಂತ ಕಲರೇಷನ್ ಇರುತ್ತಲ್ಲ, ಅದ್ರ ಜೊತೆಗೆ ಒಂದ್ ಸ್ವಲ್ಪ ಟಿಂಜ್ ಎನ್ಹಾನ್ಸ್ ಮಾಡುತ್ತೆ ಅದು. ಅದನ್ನ ಜನ ಏನ್ ಅನ್ಕೊಳ್ತಾರೆ, ಅದು ಕೆಂಪು ಬಣ್ಣ ಅಂದ್ರೆ ತುಂಬಾ, ಅಂದ್ರೆ ಅಪ್ಪ ಅಮ್ಮ ಕಪ್ಪಗಿದ್ದು ಈ ಮಗು ಕೆಂಪಗಾದ್ರೆ ಇದು ಏನೋ ಡೌಟ್ ಅನ್ನೋ ತರ ಯೋಚನೆ ಮಾಡುವಂತ ಸಂದರ್ಭ ಆಗುತ್ತೆ. ಆತರ ಅಷ್ಟೊಂದು ವರ್ಣ ಅಂತಲ್ಲ ಇದು. ಆ ಮಗುವಿಗೆ ಜೀನ್ಸ್ ಇಂದ ಬಂದಿರೋ ವರ್ಣದ ಜೊತೆಗೆ ಸ್ವಲ್ಪ ಅಡಿಷನಲ್ ಡಿಫೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹೌದು, ಅಷ್ಟು ಚೆನ್ನಾಗಿ ಇದು ಕೆಲಸ. ಸೊ ಕೆಂಬಾರದ ಔಷಧಿ ತಗೊಳ್ಳೋದು ತುಂಬಾ ಮುಖ್ಯ. ಅದನ್ನ
ಅದನ್ನ ಲಾಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಕೊಡೋದಾ? ಇಲ್ಲ, ಮಿಡ್ಲ್ ಟ್ರೈಮಿಸ್ಟರ್ ಅಲ್ಲಿ ಕೊಡ್ತೀವಿ. Okay. 5, 6, 7 ಹ್ಮ್. ಮನಸ್ಸು ಬೆಳವಣಿಗೆ ಆಗ್ಬೇಕಾದ್ರೆ, ಬುದ್ಧಿ ಬೆಳವಣಿಗೆ ಆಗ್ಬೇಕಾದ್ರೆ ಅದು ಪ್ರಮೋಟ್ ಮಾಡುತ್ತೆ ಅದನ್ನ. Wow. Okay. ಅದಕ್ಕೋಸ್ಕರ 5, 6 ತುಂಬಾ ಸೂಕ್ತವಾಗಿರುವಂತ ಸಮಯ. ಹ್ಮ್. ಮೊದಲ 3 ತಿಂಗಳು ಆಕ್ಚುಲಿ ಕೊಡ್ಬೇಕು ಅಂತ ಹೇಳ್ತಾರೆ. ಹ್ಮ್. ಆದ್ರೆ ಅವಾಗ ಅವಳಿಗೆ ವಾಮಿಟಿಂಗ್ ಅದೆಲ್ಲ ಇರೋದ್ರಿಂದ ಅವಳು ಆಹಾರ ಅಷ್ಟು ಚೆನ್ನಾಗಿ ತಗೊಳಕ್ ಆಗಲ್ಲ, ಪಥ್ಯ ಮಾಡಕ್ ಆಗಲ್ಲ. ಆದ್ರೆ ಮಿಡ್ಲ್ ಟ್ರೈಮಿಸ್ಟರ್ ಆದ್ರೆ ಅವಳಿಗೆ ಅದನ್ನ ಅಚ್ಚುಕಟ್ಟಾಗಿ ಫಾಲೋ ಮಾಡಬಹುದು ಅನ್ನೋದಕ್ಕೋಸ್ಕರ 5, 6, 7 ಅದು ಒಂದು ಕಾರಣ ಆಗಿರುತ್ತೆ. Okay. ಹಾಗಾಗಿ ಕೆಂಬರದ ಔಷಧಿ ಪದ್ಧತಿ ಇರೋರು ಮಾತ್ರ ಕೊಡ್ಬೇಕು ಅಂತೀನಿಲ್ಲ, ಪ್ರತಿಯೊಬ್ಬ ಹೆಣ್ಮಗಳಿಗೂ ಕೊಡ್ಬೇಕು, ಪ್ರತಿಯೊಂದು ಮಗುವಿಗೂ ಆಗ್ಬೇಕಿದು. ಇವತ್ತು ಆಕ್ಚುಲಿ ಫಸ್ಟ್ ಇದ್ರ ಬಗ್ಗೆ ತಿಳ್ಕೊಳ್ಳೋದೇ ಇಂಪಾರ್ಟೆಂಟ್. ಹೌದು. ಇಂಥದ್ದು ಒಂದಿದೆ, ಯಾಕೆಂದ್ರೆ ನಾವು ಕನ್ವೆನ್ಷನಲ್ ಮೆಡಿಸಿನ್ ಇಂಟೇಕ್ ಬಗ್ಗೆ ಮಾತ್ರ ಗಮನ ಕೊಡ್ತಾ ಇದೀವಿ. ಇಂಥದ್ದು ಒಂದ್ ಇದೆ ಅಂತ ಫಸ್ಟ್ ತಿಳ್ಕೊಳ್ಬೇಕು. ಹೌದು. ಅದು ಜನರಲ್ ಯಾರ್ ಬೇಕಿದ್ರು, ಅಂದ್ರೆ ಪದ್ಧತಿ ನೀವ್ ಹೇಳ್ದಂಗೆ ನಮ್ಮನೆ ಕಡೆ ಬಂದಿಲ್ಲ ಅಂತ ಇಲ್ಲ, ಅದ್ರಲ್ಲಿ ಎಲ್ಲಾರು ತಗೊಳ್ಳುವಂತದ್ದು. ಹಿಂದೆ ಎಲ್ಲ ಅಜ್ಜಿರ್ ಕೊಡ್ತಾ ಇದ್ರು, ಹೌದು. ಪಂಡಿತರು ಕೊಡ್ತಾ ಇದ್ರು. ಈಗ ವೈದ್ಯರೇ ಕೊಡ್ತಾ ಇದಾರೆ. Yes. ಇಲ್ಲ, ನಿಮ್ಮ ಮನೇಲಿ ಅಜ್ಜಿ ಇದ್ರೆ ಅವ್ರ ಹತ್ರನೂ ಮಾಡಿಸ್ಕೊಂಡು ನೀವು ತಗೊಳ್ಳಿ. ಅಜ್ಜಿರ್ ಮಾಡ್ತಾ ಇರೋದು ಆಯುರ್ವೇದ ಏನ್ ಹೇಳಿದೀವಿ ಅದನ್ನೇ ಮಾಡ್ತಾ ಇದಾರೆ ಅವರು. ಹೌದು, ಹೌದು. ಆಯುರ್ವೇದ ಡಾಕ್ಟರ್ಸ್ ಆಯುರ್ವೇದ ಏನ್ ಹೇಳಿದೀವಿ ಅದನ್ನೇ ಮಾಡ್ತಿದ್ದಾರೆ. ಅಂಡ್ ನೀವ್ ಹೇಳ್ದಂಗೆ ಹೈಲೈಟ್ ಅಥವಾ ಏನ್ ಅಡ್ವಾಂಟೇಜ್ ಅಂದ್ರೆ ಇದ್ರಲ್ಲಿ ಸೈಡ್ ಎಫೆಕ್ಟ್ ಆಗುವಂತದ್ದು ಏನು ಇರಲ್ಲ, ಖಂಡಿತ ಅಲ್ವಾ? ಏನಿರೋದಿಲ್ಲ. ಮನೇಲಿ ಯಾರೋ ಮಾಡ್ತಾರೆ, ಸ್ವಲ್ಪ ಜಾಸ್ತಿ ಹಾಕ್ಬಿಟ್ರು ಅದರಿಂದ ತೊಂದರೆ ಆಗ್ಬಿಟ್ರೆ ಏನೋ ಭಯ ಇರೋದಿಲ್ಲ. ಇಷ್ಟು ಜೊತೆಗೆ ನಾವು ಡ್ರೈ ಫ್ರೂಟ್ಸ್ ಅಂತವೆಲ್ಲ ಅಡಿಷನಲ್ ಆಗಿ ಕೊಡ್ತೀವಿ. ಮಾಡ್ಕೊಳ್ಬಹುದು. Yes. ಅದನ್ನು ಸಹ ತಗೊಂಡು ಅದನ್ನ ಫುಲ್ಫಿಲ್ ಮಾಡಬಹುದು. ವಂಡರ್ಫುಲ್. ಈಗ ನಾವು ಒಂದು ಗರ್ಭಿಣಿ ಅಥವಾ ಬಸರಿತನ ಅಂತ ಹೇಳಿದಾಗ ಆಹಾರದ ಬಗ್ಗೆ ಮಾತಾಡಿದ್ವಿ, ಅದ್ರಲ್ಲಿ ಔಷಧಿಗಳು ಏನಿದೆ, ಆಯುರ್ವೇದ ಏನ್ ಹೇಳುತ್ತೆ ಅಂತ. ನೀವು ಸ್ಟಾರ್ಟಿಂಗ್ ಅಲ್ಲಿ ಒಂದು ವಿಷಯ ಹೇಳಿದ್ರಿ, ಡ್ರೆಸ್ ಕೋಡ್ ಅಂತ ಬಳಸಿದ್ರಿ. ಅದಕ್ಕೂ ಇದಕ್ಕೂ ಏನ್ ಅಂತ ಮಹತ್ತರವಾದ ಪಾತ್ರ ಏನ್ ವಹಿಸುತ್ತೆ? ಒಂದು ಬಟ್ಟೆ ಉಡುಗೆ ಅನ್ನುವಂಥದ್ದು ಏನ್ ಪಾತ್ರ ವಹಿಸುತ್ತೆ ಅಂದ್ರೆ